ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ವೀಕ್ಷಕ ಬಂಧುಗಳೇ, ಈ ದಿನ 2024 ನವೆಂಬರ್ ತಿಂಗಳ 14ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ ದಕ್ಷಿಣಾಯಿನೆ ಶರದೃತು ಕಾರ್ತಿಕ ಮಾಸ ಶುಕ್ಲ ಪಕ್ಷದ ತ್ರಯೋದಶಿಯ ತಿಥಿ ಇದೆ ಈ ದಿನ ಬೆಳಿಗ್ಗೆ 7:26 ಇರಲಿದೆ. ನಂತರ ಉಪರಿ ಇರೋದ್ರಿಂದ ಚತುರ್ದಶಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಈ ದಿನ ರಾತ್ರಿ 11:58 ಇರಲಿದೆ. ನಂತರ ಭರಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಈ ದಿನ ಬೆಳಿಗ್ಗೆ 9:45 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಸಿದ್ಧಿಯೋಗ. ಈ ದಿನ ಬೆಳಿಗ್ಗೆ 11:29 ಇರಲಿದೆ. ನಂತರ ವ್ಯತಿಪಾತ ಯೋಗ ಆರಂಭ ಆಗುತ್ತೆ. ಈ ದಿನದ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ತುಲ, ಚಂದ್ರ ಇರುವಂಥ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 1:35 ಮಧ್ಯಾಹ್ನ 3:02 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:14 ಬೆಳಿಗ್ಗೆ 10:41 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:21 ಬೆಳಿಗ್ಗೆ 7:47 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:18 ಬೆಳಿಗ್ಗೆ 11:01 ಹಾಗೆ ಮಧ್ಯಾಹ್ನ 2:35 ಮಧ್ಯಾಹ್ನ 3:18 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:44 ಮಧ್ಯಾಹ್ನ 12:26 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 6:07 ರಾತ್ರಿ 7:32 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:16 ಸೂರ್ಯಾಸ್ತ ಸಂಜೆ 5:50. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು ಅಂತ ಹೇಳಿದ್ರೆ ವಿಶೇಷವಾಗಿ ಜ್ಞಾನಕ್ಕೆ, ನ್ಯಾಯಕ್ಕೆ, ಗೌರವಕ್ಕೆ, ಧರ್ಮಕ್ಕೆ, ಹಾಗೆ ಪಾಂಡಿತ್ಯಕ್ಕೆ, ಭಾಗ್ಯೋದಯಕ್ಕೆ, ಸಂಪತ್ತಿಗೆ ಕಾರಕನಾಗಿರುವಂಥವನು ಗುರು. ಹಾಗಾಗಿ ನಮ್ಮ ಜೀವನದಲ್ಲಿ ಯಾವುದೇ ಪ್ರಮುಖವಾದಂತಹ ಘಟನೆಗಳು ಆಗಬೇಕು, ನಮಗೆ ಅನುಕೂಲ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಗುರುವಿನ ಅನುಗ್ರಹ ಇರಲೇಬೇಕು. ಹಾಗಾಗಿ ಈ ದಿನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಶುಭಕರವಾಗಿರುವಂಥ ಸಮಯಗಳಿದೆ. ಅದನ್ನು ನೀವು ಅನುಸರಣೆ ಮಾಡಿಕೊಳ್ಳುವಂಥದ್ದು ಒಳ್ಳೆಯ ಫಲಿತಾಂಶವನ್ನು ತರಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಈ ದಿನ ಇರುವಂಥ
ಗುರು ಹೋರದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 13 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 1 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 59 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 55 ನಿಮಿಷದಿಂದ ರಾತ್ರಿ 8 ಗಂಟೆ 57 ನಿಮಿಷದವರೆಗೆ ಗುರು ಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಶನಿ ಹೋರಾದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 15 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 3 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 1 ನಿಮಿಷದವರೆಗೆ. ಇನ್ನು ಸಂಜೆ 6 ಗಂಟೆ 53 ನಿಮಿಷದಿಂದ ರಾತ್ರಿ 7 ಗಂಟೆ 55 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಅದೇ ರೀತಿ ಈ ದಿನ ಇರುವಂಥ ಬುಧ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಹಾಗೆ ಡಾಕ್ಯುಮೆಂಟೇಷನ್ಗೆ, ಆರ್ಬಿಟ್ರೇಷನ್ಗೆ, ಮೀಡಿಯೇಷನ್ಗೆ ಸಂಬಂಧಪಟ್ಟಂಥ ವಿಚಾರ, ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೇ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಅದರಲ್ಲಿ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ವಿಚಾರ, ಹಾಗೆ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಪ್ರಯಾಣ ಆಗಲಿ, ಯಾವುದೇ ಬಂಡವಾಳ ಹೂಡುವಂಥದ್ದಾಗಲಿ ಅಥವಾ ವ್ಯಾಪಾರದಲ್ಲಿ ಯಾವುದೇ ಮಾರ್ಪಾಟುಗಳನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ಆಗಲಿ, ಅದು ಯಾವುದನ್ನು ಕೂಡ ಈ ದಿನ ಇರುವಂಥ ಬುಧ ಹೊರದಲ್ಲಿ ಮಾಡಬೇಡಿ, ಅಷ್ಟೊಂದು ಅನುಕೂಲ ಇರಲ್ಲ. ಹಾಗಾಗಿ ಬುಧ ಹೊರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 7 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 5 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 53 ನಿಮಿಷದಿಂದ ಸಂಜೆ 5 ಗಂಟೆ 51 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 3 ನಿಮಿಷದಿಂದ ರಾತ್ರಿ 1 ಗಂಟೆ 5 ನಿಮಿಷದವರೆಗೆ ಬುಧ ಹೊರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನು ರವಿ ಹೋರಾದಲ್ಲಿ ಮಾಡ್ಬೋದು, ಯಾವುದೇ ರೀತಿಯ ಪ್ರಯಾಣವನ್ನು ಕೈಗೊಳ್ಬೋದು. ಹಾಗೆ ನೀವು ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಅವರಿಂದ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು, ಇನ್ನು ಹಿರಿಯರನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು. ಇಂಥದ್ದಕ್ಕೆ ರವಿ ಹೋರ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಇನ್ನು ಯಾವುದೇ ಅಗ್ರಿಮೆಂಟ್ಗೆ ಸಹಿ ಮಾಡುವಂಥ ವಿಚಾರ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ, ಹಾಗೆ ಆರೋಗ್ಯದ ಬಗ್ಗೆ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳುವಂಥ ವಿಚಾರ, ಇದೆಲ್ಲವನ್ನು ಈ ದಿನ ಇರುವಂಥ ರವಿ ಹೋರಾದಲ್ಲಿ ನೀವು ಮಾಡ್ಬೋದು, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 9 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 57 ನಿಮಿಷದಿಂದ ಅಪರಾಹ್ನ 3 ಗಂಟೆ 55 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 59 ನಿಮಿಷದಿಂದ ರಾತ್ರಿ 11 ಗಂಟೆ 1 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು, ಯಾವುದೇ ರೀತಿಯ ಪೂರ್ವ ಸಿದ್ಧತೆಗಳನ್ನು ಈ ದಿನ ಇರುವಂಥ ಶುಕ್ರ ಹೋರಾದಲ್ಲಿ ಆರಂಭ ಮಾಡ್ಬೋದು. ಅದೇ ರೀತಿ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ ಸಂಬಂಧಪಟ್ಟಂತಹ ವಿಚಾರಗಳಿಗೂ ಕೂಡ ಶುಕ್ರ ಹೋರ ಚೆನ್ನಾಗಿದೆ. ಇನ್ನು ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಈ ದಿನ ನಿಮ್ಮ ವ್ಯಾಪಾರದಲ್ಲಿ ತುಂಬ ಪ್ರಗತಿಯನ್ನು ಕಾಣುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಹಾಗಾಗಿ ಶುಕ್ರ ಹೋರಾದಲ್ಲಿ ಈ ದಿನ ಇಂಥ ಕೆಲಸಗಳನ್ನು ಆರಂಭ ಮಾಡೋದ್ರಿಂದ ನಿಮಗೆ ಲಕ್ಷ್ಮಿಯ ಅನುಗ್ರಹ ಉಂಟಾಗುತ್ತೆ. ಹಾಗಾಗಿ ಶುಕ್ರ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 7 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 55 ನಿಮಿಷದಿಂದ ಸಂಜೆ 4 ಗಂಟೆ 53 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 1 ನಿಮಿಷದಿಂದ ರಾತ್ರಿ 12 ಗಂಟೆ 3 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು, ಒಳ್ಳೆಯ ಹೊರ ಯಾವುದು ಅನ್ನೋಂಥದ್ದನ್ನು ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ. ನಿಮ್ಮ ಪ್ರಯತ್ನಕ್ಕೆ 100ಕ್ಕೆ 100ರಷ್ಟು ನೀವು ಅಂದುಕೊಂಡಂಥ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಸಹಾಯಕವಾಗುತ್ತೆ. ಉತ್ತಮ ಫಲಿತಾಂಶ ನಿಮ್ಮದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಕಾರ್ತಿಕ ಮಾಸದ ಬೃಹಸ್ಪತಿ ವಾಸರ ಅಂದರೆ ಗುರುವಾರ ಇರುವಂಥ ದಿನ ಇದು. ಕಾರ್ತಿಕ ಮಾಸ ನಡೀತಾ ಇದೆ. ಹಾಗೆ ಈ ದಿನ ಅಶ್ವಿನಿ ನಕ್ಷತ್ರ ಇದೆ, ಗುರುವಾರ ಇದೆ. ಹಾಗಾಗಿ ಯಾವ ದಿನ ಅಶ್ವಿನಿ ನಕ್ಷತ್ರದ ಸಂದರ್ಭದಲ್ಲಿ ಗುರುವಾರ ಇರುತ್ತೋ ಆ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ದಿನ. ಹಾಗಾಗಿ ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಬೆಳಿಗ್ಗೆ 6 ಗಂಟೆ 21 ನಿಮಿಷದಿಂದ ರಾತ್ರಿ 11 ಗಂಟೆ 58 ನಿಮಿಷದವರೆಗೆ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಇದರ ಅನುಕೂಲತೆಗಳನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಇನ್ನು 16ನೇ ತಾರೀಕು ಅಂದರೆ ಹುಣ್ಣಿಮೆಯಾದ ಮಾರನೆಯ ದಿನ ಶನಿವಾರದ ದಿನ ಸೂರ್ಯ ಸಂಕ್ರಮಣ ಆಗ್ತಾ ಇದೆ.
ಇಲ್ಲಿಯವರೆಗೆ ಸೂರ್ಯ ತುಲಾ ರಾಶಿಯಲ್ಲಿದ್ದ ನಂತರ ವೃಶ್ಚಿಕ ರಾಶಿಗೆ ಪ್ರಯಾಣ ಮಾಡುವಂಥ ಸಂದರ್ಭ ಇದೆ. ಹಾಗಾಗಿ 16ನೇ ತಾರೀಕು ಶನಿವಾರ ಬೆಳಿಗ್ಗೆ 7:31 ಪಾಡ್ಯದ ತಿಥಿ ಇರುತ್ತೆ. ಕೃತಿಕಾ ನಕ್ಷತ್ರ, ಮಾಸ ಶೂನ್ಯ ನಕ್ಷತ್ರ, ಪರಿಘ ಯೋಗ, ಬಲವಕರಣ, ಶುಭ ಪಂಚಕದಲ್ಲಿ ಗುರು ಹೋರೆಯಲ್ಲಿ ವೃಶ್ಚಿಕ ಲಗ್ನ, ಅನುರಾಧ ನಕ್ಷತ್ರದಲ್ಲಿ ಇರುವಾಗ ರವಿ ಪ್ರವೇಶ ಮಾಡ್ತಾನೆ. ಇದು ಡಿಸೆಂಬರ್ 15ನೇ ತಾರೀಕಿನವರೆಗೆ ಇರುತ್ತೆ. ಅಲ್ಲಿಯವರೆಗೆ ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರಗಳಲ್ಲಿ ರವಿ ಸಂಚಾರ ಮಾಡ್ತಾ ಇರ್ತಾನೆ. ಹಾಗಾಗಿನೇ ಈ ರವಿ ಸಂಕ್ರಮಣ ಆಗುವಂಥ ದಿನ ಶನಿವಾರದ ದಿನ. ಆ ದಿನ ನೀವು ತರ್ಪಣಾದಿಗಳನ್ನು ಕೊಡಬಹುದು. ಅಂದರೆ ಆ ದಿನ ಮಧ್ಯಾಹ್ನ 12:35 ನಂತರದಲ್ಲಿ ಹಿರಿಯರಿಗೆ ತರ್ಪಣವನ್ನು ಕೊಡುವಂಥದ್ದು, ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡುವಂಥದ್ದನ್ನು ಕೂಡ ಮಾಡ್ಬೋದು. ಇನ್ನು ನಾಳೆಯ ದಿನ ಶುಕ್ರವಾರ, ಹುಣ್ಣಿಮೆ ಇರುವಂಥ ದಿನ. ಹಾಗಾಗಿ ಈ ಹುಣ್ಣಿಮೆ, ಕಾರ್ತೀಕ ಹುಣ್ಣಿಮೆ ಬಹಳ ವಿಶೇಷವಾಗಿರುವಂಥದ್ದು. ಇದನ್ನೇ ಹಲವಾರು ದೇವಾಲಯಗಳಲ್ಲಿ ದೀಪೋತ್ಸವಗಳನ್ನು ಮಾಡುವಂಥ ಹುಣ್ಣಿಮೆ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಹಾಗೆ ಇದನ್ನು ದೊಡ್ಡ ಗೌರಿ ಹುಣ್ಣಿಮೆ ಅಂತ ಹೇಳಿ ಕರೀತಾರೆ. ಇನ್ನು ವಿಶೇಷವಾಗಿ ವ್ಯಾಸ ಪೂಜೆಯನ್ನು ಮಾಡುವಂಥದ್ದು. ಚಂದ್ರ ಜಯಂತಿ ಕೂಡ ನಾಳೆ ಇದೆ. ಅದರ ಜೊತೆಗೆ ಶ್ರೀ ಗುರುನಾನಕ್ ಜಯಂತಿ ಕೂಡ ಇರುವಂಥ ದಿನ. ಹಾಗಾಗಿ ಈ ದಿನ ಮತ್ತು ನಾಳೆಯ ದಿನ ಈ ಒಂದು ಕಾರ್ತೀಕ ಮಾಸದ ದೀಪೋತ್ಸವದಲ್ಲಿ ಪಾಲ್ಗೊಳ್ಳಿ. ಕೃಷ್ಣನಿಗೆ ತುಪ್ಪದ ದೀಪಗಳನ್ನು ಸಮರ್ಪಣೆ ಮಾಡಿ ದಾಮೋದರನಿಗೆ ಇದೆಲ್ಲವೂ ಕೂಡ ಅರ್ಪಣೆಯಾಗಿದೆ ಅಂತ ಹೇಳಿ ಮನಸ್ಸಲ್ಲಿ ಪರಿಭಾವಿಸಿಕೊಳ್ಳಿ. ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗಾಗಿ ಈ ಕಾರ್ತೀಕ ಮಾಸದ ಆಚರಣೆಯ ಫಲ ತಮಗೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ, ಹಾಗೆ ಬಂಧುಗಳೇ, ನಾವು ಪ್ರತಿನಿತ್ಯ ದೇವರ ಸ್ಮರಣೆಯನ್ನು ಮಾಡ್ತೀವಿ, ದೇವರ ಪೂಜೆಯನ್ನು ಮಾಡ್ತೀವಿ. ಕೆಲವರು ದೇವರನ್ನು ಕುರಿತು ಧ್ಯಾನ ಮಾಡುವಂಥದ್ದು, ಯೋಗ ಮಾಡುವಂಥದ್ದು, ಪ್ರಾಣಾಯಾಮ ಮಾಡುವಂಥ ವಿಚಾರಗಳು ಕೂಡ ಇದೆ. ಒಟ್ಟಾರೆ ನಮ್ಮಲ್ಲಿ ಒಂದು ಸಾತ್ವಿಕವಾದಂಥ ಮನೋಭಾವ ಬೆಳೀಲಿ ಅನ್ನುವಂಥ ಉದ್ದೇಶ, ಜೊತೆಗೆ ಭಗವಂತನ ಆರಾಧನೆಯಿಂದ ನಮಗೆ ಒಳ್ಳೆಯದಾಗತ್ತೆ ಅನ್ನುವಂಥ ಒಂದು ನಂಬಿಕೆಯಿಂದ. ಹಾಗಾಗಿ ಈ ಧಾರ್ಮಿಕ ವಿಚಾರಗಳಲ್ಲಿ ನಂಬಿಕೆ ಬಹಳ ಪ್ರಬಲವಾಗಿ ಇರುವಂಥದ್ದು. ಹಾಗೆ ನಂಬಿಕೆಯಿಂದ, ನಿಷ್ಠೆಯಿಂದ ಮಾಡಿರುವಂಥ ಪೂಜೆಯಾಗಲಿ, ಹೋಮ ಹವನಾದಿಗಳಾಗಲಿ ನಮಗೆ ಒಳಿತನ್ನೇ ತರುತ್ತೆ. ಆದರೆ ಕೆಲವೊಮ್ಮೆ ನಾವು ಎಲ್ಲವನ್ನ ಶಾಸ್ತ್ರದ ಪ್ರಕಾರ ಮಾಡಿದ್ರೂ ಕೂಡ ನಮಗೆ ಫಲ ಅನ್ನುವಂಥದ್ದು ಸಿಕ್ಕಿರಲ್ಲ. ಅಂದರೆ ನಾವು ಯಾವುದೇ ಸೇವೆಯನ್ನು ಮಾಡಿಸ್ಲಿ, ಪೂಜೆಯನ್ನು ಮಾಡಲಿ, ಹೋಮ ಹವನಾದಿಗಳನ್ನು ಮಾಡಿ ಯಾವುದೇ ಪರಿಹಾರಗಳನ್ನು ಮಾಡಿಕೊಂಡ್ರೂ ಕೂಡ ನಿರೀಕ್ಷಿತ ರೀತಿಯಲ್ಲಿ ಪರಿಹಾರಗಳು ಸಿಕ್ಕಲ್ಲ. ಇದು ನಮ್ಮ ಜಾತಕದಲ್ಲಿ ಇರುವಂಥ ಕೆಲವೊಂದು ದುರ್ಭಾಗ್ಯಗಳನ್ನು ಸಂಕೇತಿಸುತ್ತೆ ಇದು. ಹಾಗೆ ಕೆಲವೊಂದು ಗ್ರಹಗಳು ನಮಗೆ ಶುಭವನ್ನು ತಂದರೆ ಕೆಲವು ಗ್ರಹಗಳು ಅಶುಭವನ್ನೇ ತರುತ್ತೆ. ಇಲ್ಲಿ ಗುರು ಶುಭ ಗ್ರಹ, ಆದರೆ ಕೆಲವೊಮ್ಮೆ ಅಶುಭವನ್ನೇ ತರುವಂಥದ್ದು ಕೂಡ ಇದೆ. ಹಾಗಾಗಿ ಗುರುವಿನಿಂದ ನಮಗೆ ಅಶುಭ ಫಲಗಳು ಸಿಕ್ಕತ್ತೆ ಅನ್ನುವಂಥದ್ದು. ಅದು ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಗುರು ಚಾಂಡಾಲ ಯೋಗ ಇರುವಂಥವ್ರಿಗೆ ಗುರುವಿನಿಂದ ಅಶುಭ ಫಲಗಳು ಇರುತ್ತೆ. ಸಾಮಾನ್ಯವಾಗಿ ಗುರುವನ್ನು ಪೂಜ್ಯ ಭಾವನೆಯಿಂದ ನೋಡುವಂಥದ್ದಿದೆ. ಇಲ್ಲಿ ಶುಕ್ರಾಚಾರ್ಯರು ರಾಕ್ಷಸರಿಗೆ ಗುರುವಾದರೆ ದೇವತೆಗಳಿಗೆ ಬೃಹಸ್ಪತಿಯೇ ಗುರು. ಹಾಗಾಗಿನೇ ಈ ಬೃಹಸ್ಪತಿಯನ್ನು, ಈ ಗುರುವನ್ನು ವಿಶೇಷ ಸ್ಥಾನಮಾನ ಕೊಟ್ಟು ನಮ್ಮ ಸಮಾಜ ಗೌರವಿಸ್ತಾ ಇದೆ. ಆದರೆ ಪ್ರಪಂಚದಲ್ಲಿ ಕೆಲವರಿಗೆ ಯೋಗಗಳಿರುತ್ತೆ, ಕೆಲವರಿಗೆ ಅವಯೋಗಗಳು ಬರುವಂಥದ್ದು ಕೂಡ ಇದೆ. ಅದೇ ರೀತಿ ಪ್ರಪಂಚದಲ್ಲಿರುವಂಥ ಒಬ್ಬ ವ್ಯಕ್ತಿಯ ಗುಣ ಇನ್ನೊಬ್ಬನಿಗೆ ಇರಲ್ಲ, ಒಬ್ಬ ಮನುಷ್ಯನ ಸ್ಥಿತಿಗತಿ ಇನ್ನೊಬ್ಬನಿಗೆ ಇರಲ್ಲ. ಮೇಲು ಕೀಳು ಅನ್ನುವಂಥದ್ದಿದೆ, ಬಡತನ ಸಿರಿತನ ಅನ್ನುವಂಥದ್ದು ಇರುತ್ತೆ. ಹಾಗೆ ಒಬ್ಬನಿಗೆ ಒಳ್ಳೆಯ ಕಾಲ ನಡೀತಾ ಇದ್ದರೆ ಇನ್ನೊಬ್ಬನ ಕಾಲ ತುಂಬ ಕೆಟ್ಟದ್ದಾಗಿರುತ್ತೆ. ಎಲ್ಲದಕ್ಕೂ ಕೂಡ ಕಾಲ ಕೂಡಿ ಬರಬೇಕು ಅನ್ನುವಂಥದ್ದನ್ನು ನಮ್ಮ ಹಿರಿಯರು ಹೇಳ್ತಾರೆ. ಆದರೆ ಇದನ್ನು ಸುಮ್ಮನೆ ಹೇಳಿಲ್ಲ. ಎಲ್ಲದಕ್ಕೂ ಕೂಡ ಕಾಲ ಕೂಡಿ ಬರಬೇಕು ಅಂದರೆ ಗ್ರಹಗತಿಗಳು ಅನುಕೂಲಕರವಾಗಿರಬೇಕು ಅನ್ನುವಂಥ ಒಂದು ಅರ್ಥದಲ್ಲಿ. ಹಾಗಾಗಿ ಕಾಲ ಕೂಡಿ ಬರುತ್ತೆ ಅನ್ನುವಂಥದ್ದು ಈ ಗ್ರಹಗತಿಗಳ ಚಲನೆಯಿಂದ ನಮಗೆ ಒಳಿತಾಗತ್ತೆ ಅಂತ ಹೇಳಿ ಪ್ರತಿಪಾದಿಸುತ್ತೆ ವೈದಿಕ ಜ್ಯೋತಿಷ್ಯ. ಇಲ್ಲಿ ಈ ಗ್ರಹಗಳ ಚಲನೆ ಏನಿದೆ, ಕೆಲವರಿಗೆ ಋಣಾತ್ಮಕ ಫಲಿತಾಂಶವನ್ನು ನೀಡುತ್ತೆ, ಕೆಲವರಿಗೆ ಧನಾತ್ಮಕ ಫಲಿತಾಂಶವನ್ನು ಕೂಡ ನೀಡುತ್ತೆ. ಹಾಗಾಗಿನೇ ಈ ಋಣಾತ್ಮಕ ಪ್ರಭಾವದಲ್ಲಿ ಇರುವಂಥವ್ರಿಗೆ ದಾರಿಯ ದಿಕ್ಕೆ ಬದಲಾವಣೆ ಆಗಿಬಿಡುತ್ತೆ. ಮನುಷ್ಯನ ಬದುಕಿನ ಸಾಕಷ್ಟು ಕ್ಷೇತ್ರಗಳಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇರ್ತಾನೆ. ಇಂತಹ ಒಂದು ದೋಷಗಳಲ್ಲಿ ಈ ಗುರು ಚಾಂಡಾಲ ದೋಷವೂ ಕೂಡ ಒಂದು. ಇದನ್ನು ಅತಿ ಕ್ರೂರವಾದಂತಹ ದೋಷ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಯಾಕೆಂದರೆ ಈ ಚಾಂಡಾಲ ಯೋಗದ ಪರಿಣಾಮಗಳು ಬಹಳ ವಿಶೇಷವಾಗಿ ಮನುಷ್ಯನನ್ನು ಬಾಧಿಸತ್ತೆ ಅನ್ನುವಂಥದ್ದು.
ಆದ್ದರಿಂದ ಅದರಿಂದ ಮುಕ್ತಿಯನ್ನು ಪಡ್ಕೊಳ್ಳುವಂಥದ್ದು, ಆ ರೀತಿಯ ದೋಷವನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಉಪಾಯವನ್ನು ಮಾಡಬೇಕಾಗತ್ತೆ. ಪರಿಹಾರ ಕ್ರಮಗಳನ್ನು ಇಲ್ಲಿ ಅನುಸರಣೆ ಮಾಡಬೇಕಾಗತ್ತೆ. ಇಲ್ಲಿ ಗುರು ಚಾಂಡಾಲ ದೋಷ ಅಂತಂದರೆ ಏನು ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ನೆಕ್ಸ್ಟು ಇಲ್ಲಿ ಗುರು ಹಾಗೆ ರಾಹು ಎರಡೂ ಗ್ರಹಗಳು ಒಂದೇ ರಾಶಿ ಚಕ್ರವನ್ನು ಪ್ರವೇಶ ಮಾಡಿದಾಗ ಚಾಂಡಾಲ ದೋಷ ಸೃಷ್ಟಿಯಾಗುತ್ತೆ. ಇದನ್ನೇ ಗುರು ಚಾಂಡಾಲ ಯೋಗ ಅಂತ ಹೇಳಿ ಕರೆಯುವಂಥದ್ದು ಇದೆ. ಈ ಯೋಗವನ್ನು ಅತ್ಯಂತ ಮಾರಕ ಯೋಗ ಅಂತ ಹೇಳ್ತಾರೆ. ಇದು ಅಶುಭವಾದಂತಹ ಯೋಗ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಇನ್ನು ಈ ಗುರುಗ್ರಹ ಮನುಷ್ಯನಿಗೆ ವಿದ್ಯೆ, ಬುದ್ಧಿ, ಜ್ಞಾನ ಇವುಗಳನ್ನು ದಯಪಾಲಿಸುವಂಥ ಗ್ರಹ ಅಂತ ಹೇಳಿ ಪರಿಗಣಿಸಿದ್ದಾರೆ. ಆದರೆ ರಾಹುಗ್ರಹದ ಮಧ್ಯಪ್ರವೇಶದಿಂದ ಗುರುಬಲ ಋಣಾತ್ಮಕ ಶಕ್ತಿಯಾಗಿ ಬದಲಾವಣೆ ಆಗಿಬಿಡುತ್ತೆ. ಅದೇ ನೆಗೆಟಿವ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಮತ್ತು ಗುರು ಚಾಂಡಾಲ ಯೋಗ ಇದರಿಂದ ಸೃಷ್ಟಿಯಾಗುತ್ತೆ. ಈ ಸಮಯದಲ್ಲಿ ಏನೇ ಮಾಡಿದ್ರೂ ಕೂಡ ಗುರುಬಲ ಒಲಿದು ಬರಲ್ಲ, ಕೆಲಸಗಳು ಸಂಪೂರ್ಣ ಆಗಲ್ಲ, ಅರ್ಧಂಬರ್ಧ ಹಾಗೆ ಹೆಚ್ಚಿನ ಖರ್ಚುಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗೆ ರಾಹು ತನ್ನ ವಕ್ರ ದೃಷ್ಟಿಯನ್ನು ಬೀರಿ ಗುರುವಿನ ಬಲವನ್ನು ಕಡಿಮೆ ಮಾಡ್ತಾನೆ ಈ ಗುರು ಚಾಂಡಾಲ ಯೋಗದ ಸಂದರ್ಭದಲ್ಲಿ. ಹಾಗಾಗಿ ಗುರು ಬಲ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಶುಭ ಕಾರ್ಯಗಳಾಗಲ್ಲ, ಯಾವುದೇ ಕೆಲಸ ಮುಂದಕ್ಕೆ ಜರುಗಲ್ಲ, ನಷ್ಟ ಕಟ್ಟಿಟ್ಟ ಬುತ್ತಿ. ಹಾಗಾಗಿನೇ ಈ ಗುರು ಚಾಂಡಾಲ ಯೋಗ ಏನಿದೆ ಅದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಅಕಸ್ಮಾತಾಗಿ ಈ ಗುರು ಚಾಂಡಾಲ ಯೋಗ ಅನ್ನುವಂಥದ್ದು ಯಾರಿಗಾದರೂ ಕಾಣಿಸ್ಕೊಂಡ್ರೆ ಅದಕ್ಕೆ ಪರಿಹಾರ ಏನಿದೆ, ಅದರ ಪರಿಣಾಮ ಏನು ಅನ್ನೋಂಥದ್ರ ಬಗ್ಗೆ ಮೊದಲು ತಿಳ್ಕೊಳ್ಬೇಕು. ಇಲ್ಲಿ ಗುರು ಚಾಂಡಾಲ ದೋಷದ ಪರಿಣಾಮ ಮೊದಲೇ ಹೇಳಿದಂತೆ ಚಾಂಡಾಲ ದೋಷವನ್ನು ಅತಿ ಕ್ರೂರ ದೋಷ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿ ಈ ದೋಷದಲ್ಲಿರುವಂಥ ವ್ಯಕ್ತಿ ಯಾವುದೇ ಒಳ್ಳೆಯ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಅಲ್ಲಿ ವಿಫಲತೆ ಅನ್ನುವಂಥದ್ದು ಇದೆ. ಅವರು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಹಣಕಾಸಿಗೆ ಭಾರಿ ನಷ್ಟವನ್ನು ತಂದುಕೊಡುವಂಥದ್ದು. ಹಾಗೆ ಜಾತಕದಲ್ಲಿ ಶುಭ ಫಲಗಳು ಕೂಡಿ ಬಂದಿದ್ದರೂ ಕೂಡ ನಿಮ್ಮ ಲಗ್ನದಲ್ಲಿರುವಂತಹ ಗ್ರಹಗಳ ಬಲವನ್ನು ಈ ದೋಷ ಹಿಮ್ಮೆಟ್ಟಿಸಿ ದುರಾದೃಷ್ಟ ಹಿಂಬಾಲಿಸುವಂತೆ ಮಾಡುತ್ತೆ. ಹಾಗಾಗಿ ಒಳ್ಳೆಯದಾಗತ್ತೆ, ಒಳ್ಳೆಯ ಗ್ರಹಗಳು ಉತ್ತಮ ರಾಶಿಯಲ್ಲಿದೆ ಅಂತ ಹೇಳಿ ಕಂಡು ಬಂದರೂ ಕೂಡ ಇಲ್ಲಿ ಗುರುಚಾಂಡಾಲ ದೋಷ ಅದನ್ನೆಲ್ಲವನ್ನು ಕೂಡ ಮರೆಮಾಚಿ ದುರಾದೃಷ್ಟವನ್ನು ತಂದು ಕೊಟ್ಬಿಡುತ್ತೆ. ಇನ್ನು ಗುರುಚಾಂಡಾಲ ಯೋಗ ಏನಿದೆ ಅದು ವ್ಯಕ್ತಿಯ ಕೆಲಸದಲ್ಲಿ ಪದೇ ಪದೇ ತೊಂದರೆಯನ್ನು ಮಾಡುತ್ತೆ. ಹಾಗೆ ಕೆಲಸಗಳನ್ನು ಆಗಾಗ್ಗೆ ಬದಲಾವಣೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಮನಸ್ಥಿತಿ ಬರುವಂಥದ್ದು ಈ ಕಾರಣಕ್ಕಾಗಿಯೇ. ಇನ್ನು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದನ್ನು ಪೂರ್ಣಗೊಳಿಸಲಿಕ್ಕೆ ಈ ದೋಷ ಬಿಡಲ್ಲ. ಹಾಗಾಗಿ ಮನಸ್ಸಲ್ಲಿದ್ದರೂ ಕೈಯಲ್ಲಿ ಕೆಲಸ ಮಾಡಲಿಕ್ಕಾಗಲ್ಲ, ಕೈಯಲ್ಲಿ ಇದ್ರೂ ಕಾಲಲ್ಲಿ ನಿಮಗೆ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಇದು ತಳ್ಳಿಬಿಡುತ್ತೆ. ಇನ್ನು ಈ ದೋಷದಲ್ಲಿರುವ ವ್ಯಕ್ತಿ ಮಾನಸಿಕವಾಗಿ ಕುಗ್ಗಿ ಹೋಗ್ತಾನೆ, ಎಲ್ಲೋ ಒಂದು ಕಡೆ ಇಂಟ್ರಾವರ್ಟ್ ಆಗಿಬಿಡುವಂಥದ್ದು, ಏಕಾಂಗಿತನವನ್ನು ಬಯಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದೋಷ ಇರುವಂಥ ವ್ಯಕ್ತಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡರೂ ಕೂಡ ಅದು ತಪ್ಪಾಗಿರುತ್ತೆ, ಪ್ರಾಕ್ಟಿಕಲ್ ಆಗಿರಲ್ಲ. ಹಾಗಾಗಿ ನಷ್ಟ ಅನ್ನುವಂಥದ್ದು ವಿಪರೀತ ಆಗಿಬಿಡುತ್ತೆ ಈ ಸಂದರ್ಭದಲ್ಲಿ. ಇನ್ನು ಈ ದೋಷದಲ್ಲಿರುವಂಥ ವ್ಯಕ್ತಿಯ ಗ್ರಹಗತಿಗಳು ಧನಾತ್ಮಕ ಶಕ್ತಿಯನ್ನು ನೀಡಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಪ್ರೋತ್ಸಾಹಿಸಿದರೂ ಕೂಡ ಈ ಚಾಂಡಾಲ ದೋಷ ಮಧ್ಯಪ್ರವೇಶ ಮಾಡಿ ಮತ್ತೆ ಗ್ರಹ ಬಲವನ್ನು ಕಡಿಮೆ ಮಾಡಿಬಿಡುತ್ತೆ. ಹಾಗಾಗಿ ಒಬ್ಬರಿಗೆ ಗ್ರಹ ಬಲ ಇದೆ ಅಂತ ಹೇಳಿ ಕೆಲಸಕ್ಕೆ ಕೈ ಹಾಕಿದ್ರೆ ಅಥವಾ ಪ್ರಯಾಣವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದರಿಂದ ಹೆಚ್ಚು ನಷ್ಟಗಳೇ ಉಂಟಾಗುವಂಥದ್ದು ಕೂಡ ಇದೆ. ಏಕೆಂದರೆ ಈ ಗುರು ಚಾಂಡಾಲ ದೋಷ ಅಷ್ಟೊಂದು ಉಗ್ರವಾಗಿರುವಂಥದ್ದು. ಇನ್ನು ಕೆಲವು ಕಾನೂನು ವ್ಯಾಜ್ಯಗಳಲ್ಲಿ ಸಿಲುಕಿಕೊಂಡು ಕೋರ್ಟು ಕಚೇರಿ ಅಲೆಯಬೇಕಾದಂತಹ ಪರಿಸ್ಥಿತಿ ಕೂಡ ಎದುರಾಗ್ಬಿಡುತ್ತೆ. ಜೊತೆಗೆ ಈ ದೋಷದಿಂದ ನಿಮ್ಮ ಜಾತಕವೂ ಕೂಡ ನಿಮಗೆ ಫಲಪ್ರದವಾಗಿರಲ್ಲ. ಕೆಲವು ಶುಭ ಗ್ರಹಗಳು ಈ ಸಂದರ್ಭದಲ್ಲಿ ನಿಮಗೆ ಒಳ್ಳೆಯದನ್ನುಂಟು ಮಾಡುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳಿದ್ರೂ ಕೂಡ ಅದು ಆ ಸಮಯದಲ್ಲಿ ಜರುಗದೇ ಇರ್ಬೋದು, ಘಟಿಸದೇ ಇರ್ಬೋದು. ಏಕೆಂದರೆ ಈ ಗ್ರಹಗತಿಗಳ ವಿದ್ಯಮಾನಗಳಿಂದ ಇದು ನಿಯಂತ್ರಿಸಲ್ಪಡುವಂಥದ್ದು. ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳು ಫಲಪ್ರದ ಆಗಬೇಕು ಅಂತಂದ್ರೂ ಕೂಡ ಈ ಗುರುಚಾಂಡಾಲ ಯೋಗ ಅನ್ನುವಂಥದ್ದು ಇರಬಾರ್ದು. ಇನ್ನು ಕೆಲವರಿಗೆ ಈ ದೋಷದಲ್ಲಿರುವಂಥ ವ್ಯಕ್ತಿಗಳಿಗೆ ಲೌಕಿಕ ಆಸೆಗಳು ಹೆಚ್ಚಾಗಿರುತ್ತೆ. ಅತಿ ಆಸೆ, ದುರಾಸೆ ಕೆಲವೊಮ್ಮೆ ಇವರಿಗೆ ಬರುವಂಥದ್ದು ಇರುತ್ತೆ. ಇದರ ಜೊತೆಗೆ ಆತ ತನ್ನ ವ್ಯಕ್ತಿತ್ವವನ್ನು ಕಳೆದುಕೊಳ್ಳಬೇಕಾದಂಥ ಒಂದು ಪರಿಸ್ಥಿತಿ ಕೂಡ ಬರುತ್ತೆ. ಕೆಲವರು ಸಾಲ ಸೋಲ ಮಾಡುವಂಥದ್ದು, ಸಾಲ ಮಾಡಿ ಅದನ್ನು ತೀರಿಸಲಾಗದೆ ತಲೆಮರೆಸಿಕೊಂಡು ಓಡಾಡುವಂಥ ಸಂದರ್ಭಗಳು ಕೂಡ ಬರ್ಬೋದು. ಹಾಗೆ ಈ ದುರಾಸೆಯನ್ನು ಇತ್ಯರ್ಥಪಡಿಸ್ಕೊಳ್ಬೇಕು ಅನ್ನುವಂಥ ಮನಸ್ಸು ಬರೋದು ಬಹಳ ವಿರಳ. ಇನ್ನು
ಹಿರಿಯರಿಗೆ ಅಗೌರವ ತೋರಿಸಲಿಕ್ಕೆ ಈ ದೋಷ ಇರುವಂಥವರು ಆರಂಭ ಮಾಡ್ತಾರೆ. ಅಂದರೆ ಈ ಗುರು ಚಾಂಡಾಲ ಯೋಗ ಇರುವಂಥವರು ಅಥವಾ ದೋಷ ಇರುವಂಥವರು ಮನೆಯಲ್ಲಿರುವಂಥ ಹಿರಿಯರಿಗೆ ಗೌರವವನ್ನು ಕೊಡಲ್ಲ. ಇನ್ನು ಈ ಚಾಂಡಾಲ ದೋಷ ನಡೀತಾ ಇರುವಂಥ ಸಂದರ್ಭದಲ್ಲಿ ವ್ಯಕ್ತಿ ಆಸ್ತಿಯನ್ನು ಕಳ್ಕೊಳ್ತಾನೆ. ಕೆಲವೊಂದು ಒಡವೆ ವಸ್ತ್ರಗಳನ್ನು ಅಡ ಇಡುವಂಥ ಸಂದರ್ಭಗಳು ಕೂಡ ಬರಬಹುದು. ಇನ್ನು ಕೆಲವರು ಬೆಟ್ಟಿಂಗ್ಸ್ ಕಟ್ಟುವಂಥದ್ದು, ಜೂಜಾಡುವಂಥದ್ದು ಅಥವಾ ಮೀಟರ್ ಬಡ್ಡಿಗೆ ಹಣವನ್ನು ಕೊಡುವಂಥದ್ದು, ಇಂತಹ ದಂಧೆಯಲ್ಲಿ ಇರುವಂಥವ್ರಿಗೆ ಲಕ್ಷ್ಮಿಯ ಅನುಗ್ರಹ ಉಂಟಾಗಲ್ಲ. ಹಾಗಾಗಿನೇ ಅವರು ಮತ್ತಷ್ಟು ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಇನ್ನು ಕೆಲವರು ಮದ್ಯಪ್ರಿಯರಿರ್ತಾರೆ, ಕೆಲವರು ಕ್ರೂರಿಗಳಿರ್ತಾರೆ, ಕೆಲವರು ಸುಳ್ಳು ಹೇಳುವಂಥವ್ರು ಇರ್ತಾರೆ. ಅಂಥವರ ಒಂದು ಸಂಸ್ಕಾರ ಕೂಡ ಈ ಸಮಯದಲ್ಲಿ ಆಗಬೇಕಾಗಿದೆ. ಇನ್ನು ಕೆಲವರಿಗೆ ಅಸೂಯೆ ಜಾಸ್ತಿ, ಕೆಲವರಿಗೆ ವಂಚನೆ ಮಾಡಬೇಕು ಅನ್ನುವಂಥ ಮನೋಭಾವ ಇರುತ್ತೆ. ಕೆಲವರು ಪಿತೂರಿ ಮಾಡ್ತಾ ಇರ್ತಾರೆ, ಬೇರೆಯವ್ರ ಬಗ್ಗೆ ಹೇಳುವಂಥದ್ದು, ಚಾಡಿ ಮಾತನ್ನು ಹೇಳುವಂಥದ್ದು, ಕೆಲವರಿಗೆ ಮೋಸ ಮಾಡುವಂಥದ್ದೇ ಅವರ ರಕ್ತಗತದಲ್ಲೂ ಕೂಡ ಇರುವಂಥದ್ದು. ಹಾಗಾಗಿನೇ ಇಂತಹ ಒಂದು ಅವಗುಣಗಳನ್ನು ಅಂತಹ ವ್ಯಕ್ತಿ ಹೊಂದಿರ್ತಾನೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಗುರು ಚಾಂಡಾಲ ದೋಷದಲ್ಲಿರುವಂಥ ವ್ಯಕ್ತಿ ದೈಹಿಕವಾಗಿ ಕಾಯಿಲೆಗೆ ಗುರಿಯಾಗ್ತಾನೆ. ಜೊತೆಗೆ ಮಾನಸಿಕ ಯಾತನೆಗಳು ಕೂಡ ಅವನನ್ನು ಕಾಡ್ತಾ ಇರುತ್ತೆ. ಮೆದುಳಿನ ಸಮಸ್ಯೆ ಕಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ಗುರು ಚಾಂಡಾಲ ಯೋಗ ಕೆಲವರಿಗಿದೆ ಅಥವಾ ಅದು ದೋಷವಾಗಿ ಪರಿವರ್ತನೆಯಾಗಿದೆ, ಅದನ್ನು ಯಾವ ರೀತಿ ಪರಿಹಾರ ಮಾಡಿಕೊಳ್ಬಹುದು ಅನ್ನುವಂಥ ವಿಚಾರವನ್ನು ನೋಡೋಣ. ಇಲ್ಲಿ ಗುರು ಚಾಂಡಾಲ ದೋಷ ಇರುವಂಥವರು ಮಾತಿನ ಮೇಲೆ ನಿಗಾ ಇಡಬೇಕು. ಯಾವಾಗಲೂ ಮೃದುವಾದ ಮಾತುಗಳನ್ನೇ ಆಡಬೇಕು. ಗುರುವಿನ ಪೂಜೆಯನ್ನು ಮಾಡಬೇಕು. ನಿಮಗೆ ಇಷ್ಟವಾದಂತಹ ಗುರುವಿನ ಆರಾಧನೆಯನ್ನು ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ಗುರುದೇವರನ್ನು ನೆನೆದು ಗುರು ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ಹಾಗೆ ಗುರುಗಳಿಗೆ ಉಡುಗೊರೆಯನ್ನು ನೀಡಿದ್ರೆ, ಗುರುಗಳ ಯೋಗಕ್ಷೇಮವನ್ನು ವಿಚಾರ ಮಾಡಿದ್ರೆ ಈ ಚಾಂಡಾಲ ಯೋಗದ ತೀವ್ರತೆ ಕಡಿಮೆ ಆಗುತ್ತೆ. ಇನ್ನು ಪೋಷಕರನ್ನು ಮತ್ತು ಹಿರಿಯರನ್ನು ಗೌರವಿಸಿದ್ರಿಂದ ಕೂಡ ಗುರು ಚಾಂಡಾಲ ಯೋಗದ ಈ ಋಣಾತ್ಮಕ ಪರಿಣಾಮಗಳು ಕಡಿಮೆಯಾಗುತ್ತೆ. ಇನ್ನು ನಿಮ್ಮ ನಡವಳಿಕೆಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದಕ್ಕಾಗಿ, ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದಕ್ಕಾಗಲಿ, ಅಥವಾ ನಿಮ್ಮನ್ನು ಪ್ರೀತಿಸುವಂಥ ವ್ಯಕ್ತಿಗಳನ್ನು ಭೇಟಿಯಾಗಬೇಕು ಅನ್ನುವಂಥ ವಿಚಾರದಲ್ಲಾಗಲಿ ಈ ಯೋಗದ ಆಧಾರದ ಮೇಲೇ ನಿರ್ಧಾರಿತವಾಗುವಂಥದ್ದು. ಇನ್ನು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಹಿರಿಯರ ಸಲಹೆಯೊಂದನ್ನು ಪಡ್ಕೊಳ್ಳಿ. ಅವರು ಹೇಳುವಂಥ ಮಾರ್ಗದರ್ಶನದಲ್ಲೇ ಮುಂದುವರಿರಿ. ಇನ್ನು ಗುರುಚಾಂಡಾಲ ದೋಷ ಇರುವಂಥವರು ಗೋವುಗಳಿಗೆ ಆಹಾರವನ್ನು ನೀಡಬೇಕು, ಗೋವುಗಳನ್ನು ಪೂಜೆ ಮಾಡಬೇಕು. ಹಸಿರು ಮೇವನ್ನು ಗೋವಿಗೆ ನೀಡೋದ್ರಿಂದ ದೋಷ ಪರಿಹಾರ ಆಗುತ್ತೆ. ಇನ್ನು ಕೆಲವರಿಗೆ ತೀರಾ ಬಡತನ ಇರುತ್ತೆ, ಆಹಾರವನ್ನು ಹೊಂದಿಸ್ಕೊಳ್ಳಿಕ್ಕೂ ಕೂಡ ಕಷ್ಟ ಸಾಧ್ಯವಾಗಿರುವಂತಹ ಸಂದರ್ಭ. ಆಗ ಆಹಾರವನ್ನು, ಬಟ್ಟೆಯನ್ನು, ಹಣ ಮೊದಲಾದ ಅಗತ್ಯ ವಸ್ತುಗಳನ್ನು ಯಾರಿಗೆ ಅಗತ್ಯ ಇದೆಯೋ ಅಂಥವ್ರಿಗೆ ದಾನ ಮಾಡಬೇಕು. ಇನ್ನು ಈ ಗುರುಚಾಂಡಾಲ ಯೋಗ ಇರುವಂಥ ಸಂದರ್ಭದಲ್ಲಿ ಕೆಲವು ಪೂಜಾದಿಗಳ ಕ್ರಮಗಳನ್ನು ಕೂಡ ಅನುಸರಣೆ ಮಾಡಬೇಕು. ಅಂದರೆ ಹನುಮಂತನ ಪೂಜೆಯಿಂದ ಈ ಗುರುಚಾಂಡಾಲ ದೋಷದಿಂದ ಮುಕ್ತಿ ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ನಿತ್ಯ ಶಿವ ಹಾಗೆ ಗಣಪತಿಯನ್ನು ಪೂಜೆ ಮಾಡಿ, ಇದರಿಂದ ನಿಮಗೆ ಧನಾತ್ಮಕವಾದಂಥ ಶಕ್ತಿ ಪ್ರಾಪ್ತಿಯಾಗತ್ತೆ. ಇನ್ನು ಅರಳಿ ಮರದ ಬುಡಕ್ಕೆ ಹಾಲನ್ನು ಅರ್ಪಣೆ ಮಾಡೋದ್ರಿಂದ ಕೂಡ ನಿಮ್ಮ ದೋಷ ನಿವಾರಣೆಯಾಗತ್ತೆ. ಇನ್ನು ಗುರುವಾರದ ದಿನ ಏನಾದರೂ ಏಕಾದಶಿ ಬಂದರೆ ಆ ದಿನದಂದು ಸಾಲಿಗ್ರಾಮವನ್ನು ವಿಧಿವಿಧಾನಗಳಿಂದ ಸತ್ಪಾತ್ರರಿಗೆ ದಾನ ಮಾಡೋದ್ರಿಂದ ಕೂಡ ಈ ಗುರುಚಾಂಡಾಲ ಯೋಗದ ಪ್ರಭಾವವನ್ನು ತಗ್ಗಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಬಂಧುಗಳೇ, ಈ ಗುರುಚಾಂಡಾಲ ಯೋಗ ಇರುವಂಥ ಸಂದರ್ಭದಲ್ಲಿ ವ್ಯಕ್ತಿ ತುಂಬ ಪ್ರಯಾಸ ಪಡಬೇಕಾಗತ್ತೆ. ಯಾವುದೇ ಕೆಲಸಗಳಾಗ್ತಾ ಇಲ್ವಲ್ಲ ಅನ್ನುವಂಥ ಒಂದು ಹತಾಶ ಮನೋಭಾವ ಇರುತ್ತೆ. ಎಲ್ಲ ಗ್ರಹಗತಿಗಳು ಸರಿ ಇದ್ದರೂ ಈ ಚಾಂಡಾಲ ಯೋಗ ಯಾಕೆ ಬಂತು ಅನ್ನುವಂಥ ಒಂದು ಪ್ರಶ್ನೆಯನ್ನು ಮಾಡುವಂಥವರು ಕೂಡ ಇದ್ದಾರೆ. ಹಾಗಾಗಿನೇ ಈ ಗುರು ಚಾಂಡಾಲ ಯೋಗ ಇರುವಂಥ ವ್ಯಕ್ತಿಗೆ ಯಾರೂ ಕೂಡ ಸಹಕರಿಸಲ್ಲ. ಯಾರೂ ಕಷ್ಟ ಏನಿದೆ, ನಿನ್ನ ಕೆಲಸ ಕಾರ್ಯಗಳ ಬಗ್ಗೆ ಏನು ಅನ್ನುವಂಥ ಒಂದು ವಿಚಾರಣೆ ಕೂಡ ಇರಲ್ಲ. ಅವನನ್ನು ಸಮಾಜದಲ್ಲಿ ಒಬ್ಬೊಂಟಿಯಾಗಿ ಇಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತಾರೆ. ಹಾಗೆ ಈ ಗುರು ಚಾಂಡಾಲ ಯೋಗ ಇರುವಂಥ ಸಂದರ್ಭದಲ್ಲಿ ಸ್ನೇಹಿತರು ಕೂಡ ದೂರ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಕಷ್ಟ ಕಾಲದಲ್ಲಿ ಚಿರಪರಿಚಿತರೂ ಕೂಡ ಮೆಲ್ಲಗೆ ಜಾರಿಕೊಳ್ತಾರೆ. ಹೇಗೆ ಪಕ್ಷಿಗಳು ಹಣ್ಣುಗಳಿಲ್ಲದ ಮರವನ್ನು ಬಿಟ್ಟು ಹೋಗುತ್ತವೆಯೋ ಅದೇ ರೀತಿಯಲ್ಲಿ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿ ನಿಮ್ಮನ್ನೇ ದೂರ ತಳ್ಳಿ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ಗುರುವಾರದ ದಿನ ಈ ಕಾರ್ತಿಕ ಮಾಸದಲ್ಲಿ ನೀವು ಮತ್ತೊಂದು ಕೆಲಸವನ್ನು ಮಾಡಬೇಕು. ಆದಿಗುರು ಪರಶಿವನನ್ನು ದರ್ಶನ ಮಾಡಬೇಕು ಅನ್ನುವಂಥದ್ದು. ಹಾಗೆ
ಶಿವನ ದರ್ಶನ ಪಡೆಯುವ ಮುನ್ನ ನಂದಿಯ ದರ್ಶನವನ್ನು ಮಾಡಬೇಕು. ಸಾಮಾನ್ಯವಾಗಿ ಶಿವಲಿಂಗದ ಎದುರು ನಂದಿಯನ್ನ ಅಥವಾ ಬಸವಣ್ಣನನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಹಾಗಾಗಿ ಶಿವಾಲಯದಲ್ಲಿ ಶಿವನ ದರ್ಶನ ಪಡೆಯುವ ಮುನ್ನ ನಂದಿಯ 2 ಕೊಂಬುಗಳಿಗೆ ಕೈ ಮುಟ್ಟಿಸಿ ಅದರ ದರ್ಶನವನ್ನು ಪಡೆಯಬೇಕು ಅನ್ನುವಂಥದ್ದು ಇದೆ. ಇಲ್ಲಿ ನಂದಿಯ ಕೊಂಬುಗಳಿಂದ ಪ್ರಕ್ಷೇಪಿತವಾಗುವಂತಹ ಶಿವತತ್ವದ ಸಗುಣ ವಿಶೇಷ ಪ್ರಭಾವವನ್ನು ಬೀರುತ್ತೆ. ಅಲ್ಲಿ ಒಂದು ರೀತಿಯ ತರಂಗ ಏರ್ಪಾಟಾಗ್ತಾ ಇರುತ್ತೆ. ಆ ಸಂದರ್ಭದಲ್ಲೇ ಮಾರಕ ಲಹರಿಗಳಿಂದ ವ್ಯಕ್ತಿಯ ಶರೀರದಲ್ಲಿರುವಂಥ ರಜಸ್ಸು, ತಮಸ್ಸು ಈ ಕಣಗಳೇನಿದೆ ಅದು ವಿಘಟನೆಯಾಗಿ ವ್ಯಕ್ತಿಯ ಸಾತ್ವಿಕತೆಯನ್ನು ಹೆಚ್ಚಿಸುತ್ತೆ. ಇದರಿಂದ ವ್ಯಕ್ತಿಗೆ ಶಿವಲಿಂಗದಿಂದ ಹೊರಬೀಳುವಂಥ ಶಕ್ತಿಯ ಲಹರಿಗಳನ್ನು ಪ್ರವಹಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ನಂದಿಯ ಕೊಂಬುಗಳಿಂದ ದರ್ಶನವನ್ನು ಪಡೆದುಕೊಳ್ಳದೆ ನೇರವಾಗಿ ಶಿವನ ದರ್ಶನವನ್ನು ಪಡ್ಕೊಂಡ್ರೆ ಈ ತೇಜಸ್ ಲಹರಿಗಳ ಆಘಾತದಿಂದ ಶರೀರದಲ್ಲಿ ಒಂದು ಉಷ್ಣತೆ ನಿರ್ಮಾಣವಾಗಿಬಿಡುತ್ತೆ, ತಲೆ ಭಾರವಾಗುತ್ತೆ, ಶರೀರ ಅಕಸ್ಮಾತ್ತಾಗಿ ಕಂಪಿಸಲಿಕ್ಕೆ ಆರಂಭ ಮಾಡುತ್ತೆ. ಹಾಗಾಗಿ ವ್ಯಕ್ತಿಗೆ ಇಲ್ಲ ಸಲ್ಲದ ತೊಂದರೆಗಳು ಉಂಟಾಗುವಂಥ ಸಂದರ್ಭಗಳಿದೆ. ಅದಕ್ಕಾಗಿಯೇ ಶಿವಾಲಯಕ್ಕೆ ಈ ದಿನ ಹೋಗಿ ಶಿವನ ದರ್ಶನವನ್ನು ಮಾಡಬೇಕು. ಜೊತೆಗೆ ಶೃಂಗ ದರ್ಶನವನ್ನು ಮಾಡಬೇಕು. ಇಲ್ಲಿ ಶೃಂಗ ಅಂತ ಹೇಳಿದ್ರೆ ನಂದಿಯ ಕೊಂಬುಗಳ ಮೂಲಕ ಶಿವಲಿಂಗವನ್ನು ನೋಡುವಂಥದ್ದು. ಹಾಗೆ ನಂದಿಯನ್ನು ಸ್ಪರ್ಶ ಮಾಡುವಂತಹ ಸಂದರ್ಭದಲ್ಲಿ ಶಿವಾಲಯಗಳಲ್ಲಿ ನಂದಿಯ ಬಲಬದಿಗೆ ಬರಬೇಕು. ಅಂದರೆ ನಂದಿ ಲಿಂಗಕ್ಕೆ ಅಭಿಮುಖವಾಗಿ ಕುಳಿತಿದ್ದಾಗ ನಾವು ನಂದಿಯ ಬಲಭಾಗಕ್ಕೆ ಬಂದು ಕುಳಿತುಕೊಂಡು ಅಥವಾ ಬಗ್ಗಿ ಎಡಗೈಯನ್ನು ನಂದಿಯ ಭುಜದ ಮೇಲಿಟ್ಟು 2 ಬೆರಳುಗಳಿಂದ ಈ 2 ಕೊಂಬುಗಳನ್ನು ಸ್ಪರ್ಶ ಮಾಡಿ ಶಿವಲಿಂಗವನ್ನು ದರ್ಶನ ಮಾಡಬೇಕು. ಅದರಲ್ಲೂ ಈ ಬಲಗೈಯ ತರ್ಜಿನಿ ಸಮೀಪದ ಬೆರಳು ಮತ್ತು ಹೆಬ್ಬೆರಳನ್ನು ನಂದಿಯ 2 ಕೊಂಬುಗಳ ಮೇಲಿಡಬೇಕು. ಇಲ್ಲಿ 2 ಕೊಂಬುಗಳು ಮತ್ತು ಅದರ ಮೇಲಿರಿಸಿದಂತಹ 2 ಬೆರಳುಗಳ ನಡುವಿನ ಖಾಲಿ ಜಾಗದಿಂದ ಶಿವಲಿಂಗವನ್ನು ದರ್ಶನ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಈ ಲಿಂಗ ದರ್ಶನವನ್ನು ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಶಿವಲಿಂಗ ಮತ್ತು ನಂದಿಯ ನಡುವೆ ನಿಂತ್ಕೊಳ್ಬಾರ್ದು ಅಥವಾ ಕೂತ್ಕೊಳ್ಬಾರ್ದು. ಲಿಂಗ ಮತ್ತು ನಂದಿಯನ್ನು ಜೋಡಿಸುವಂಥ ರೇಖೆಯ ಬದಿಯಲ್ಲಿ ಮಾತ್ರ ನಿಂತ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಶಿವಲಿಂಗದಿಂದ ಬರುವಂತಹ ಶಕ್ತಿಶಾಲಿ ಸಾತ್ವಿಕ ಲಹರಿಗಳು ಮೊದಲು ನಂದಿಯ ಕಡೆಗೆ ಆಕರ್ಷಿತವಾಗಿ ನಂತರ ನಂದಿಯಿಂದ ವಾತಾವರಣದಲ್ಲಿ ಪ್ರಕ್ಷೇಪಿತವಾಗ್ತಾ ಇರುತ್ತೆ. ಹಾಗಾಗಿ ಈ ನಂದಿಯ ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ, ನಂದಿಯಿಂದ ಈ ಲಹರಿಗಳು ಅವಶ್ಯಕತೆಗೆ ಅನುಸಾರವಾಗಿಯೇ ಪ್ರಕ್ಷೇಪಿತವಾಗ್ತಾ ಇರುತ್ತೆ. ಇದರಿಂದ ಶಿವಲಿಂಗದ ದರ್ಶನವನ್ನು ಪಡೆಯುವಂಥವ್ರಿಗೆ ಲಹರಿಗಳು ಶಿವನಿಂದ ನೇರವಾಗಿ ಸಿಕ್ಕಲ್ಲ. ಇದರಿಂದ ಅವರಿಗೆ ಶಿವನಿಂದ ಬರುವಂತಹ ಶಕ್ತಿಶಾಲಿ ಲಹರಿಗಳಿಂದ ತೊಂದರೆ ಕೂಡ ಆಗಲ್ಲ. ಹಾಗಾಗಿನೇ ಅದು ಈ ನಂದಿಯ ಮೂಲಕ ನಮ್ಮನ್ನು ತಲುಪತ್ತೆ. ಇಲ್ಲಿ ಗಮನಿಸಬೇಕಾಗಿರುವಂತಹ ಮಹತ್ವದ ಸಂಗತಿ ಏನು ಅಂತ ಹೇಳಿದ್ರೆ, ಶಿವನಿಂದ ಬರುವಂತಹ ಲಹರಿಗಳು ಸಾತ್ವಿಕವೇ ಆಗಿದ್ರೂ ಕೂಡ ಸಾಮಾನ್ಯ ವ್ಯಕ್ತಿಗಳ ಆಧ್ಯಾತ್ಮಿಕ ಮಟ್ಟ ಹೆಚ್ಚಿಗೆ ಇಲ್ಲದ ಕಾರಣ ಈ ಸಾತ್ವಿಕ ಲಹರಿಗಳನ್ನು ಸಹಿಸಿಕೊಳ್ಳುವಂಥ ಕ್ಷಮತೆ ಅವರಲ್ಲಿರಲ್ಲ. ಹಾಗಾಗಿನೇ ಈ ಲಹರಿಗಳು ಅವರಿಗೆ ತೊಂದರೆಯನ್ನು ಉಂಟು ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದ್ದರಿಂದ ಸಾಮಾನ್ಯ ವ್ಯಕ್ತಿಗಳು ಲಿಂಗದ ದರ್ಶನವನ್ನು ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಲಿಂಗ ಮತ್ತು ನಂದಿಯ ನಡುವೆ ನಿಂತ್ಕೊಳ್ಬಾರ್ದು, ಕೂತ್ಕೊಳ್ಬಾರ್ದು. ಮತ್ತು ಲಿಂಗ ಮತ್ತು ನಂದಿಯನ್ನು ಜೋಡಿಸುವಂಥ ರೇಖೆಯ ಬದಿಗೆ ನಿಂತು ದರ್ಶನವನ್ನು ಮಾಡಬೇಕು. ಇಲ್ಲಿ ಶಿವಾಲಯಕ್ಕೆ ಹೋದ ಕೂಡಲೇ ನಮಗೆ ಈ ಶಿವತತ್ವದ ಲಹರಿಗಳು ಗೋಚರ ಆಗಲ್ಲ. ಏಕೆಂದರೆ ಆಧ್ಯಾತ್ಮಿಕ ಮಟ್ಟ ಇರುವಂಥ ಭಕ್ತರಲ್ಲಿ ದೇವತೆಗಳಿಂದ ಬರುವಂಥ ಸಾತ್ವಿಕ ಲಹರಿಗಳನ್ನು ಸಹಿಸುವಂಥ ಕ್ಷಮತೆ ಅವರಿಗಿರುತ್ತೆ. ಆದ್ದರಿಂದ ಅವರಿಗೆ ಆ ಲಹರಿಗಳಿಂದ ತೊಂದರೆ ಆಗಲ್ಲ. ಆದರೆ ಬೇರೆ ಭಕ್ತರು ಈ ದೇವತೆಯ ದರ್ಶನವನ್ನು ಎದುರಿನಿಂದಲೇ ಪಡ್ಕೊಳ್ಬೇಕು. ಅವರಿಗೆ ದೇವತೆಗಳಿಂದ ಪ್ರಕ್ಷೇಪಿತವಾಗುವಂತಹ ಲಹರಿಗಳನ್ನು ಸಹಜವಾಗಿ ಗ್ರಹಿಸಲಿಕ್ಕೆ ಸಾಧ್ಯವಾಗುತ್ತೆ ಆ ಸಂದರ್ಭದಲ್ಲಿ ಮಾತ್ರ. ಹಾಗಾಗಿ ನೀವು ಶಿವಾಲಯಕ್ಕೆ ಹೋದಾಗ ಈ ಒಂದು ಕ್ರಮವನ್ನು ಅನುಸರಣೆ ಮಾಡಿ ನಂದಿಯ ಮೂಲಕವೇ ಶಿವಲಿಂಗವನ್ನು ದರ್ಶನ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಇನ್ನು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಆಧ್ಯಾತ್ಮಿಕ ವಿಚಾರವೂ ಕೂಡ ತುಂಬ ಅಮೂಲ್ಯ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. ಹಾಗಾಗಿ ಮಕ್ಕಳಿಗೆ, ಯುವ ಪೀಳಿಗೆಗೆ ಈ ಒಂದು ವಿಚಾರವನ್ನು ತಿಳಿಸುವಂತಹ ಒಂದು ಕೆಲಸ, ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನೀವು ಕೂಡ ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಹಠಾತ್ತಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಚಟುವಟಿಕೆಯಲ್ಲಿ ಪ್ರಗತಿ ಕಾಣುವಂತಹ ಸೂಚನೆಗಳಿದೆ.
ಎಲ್ಲೋ ಒಂದು ಕಡೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿ ಬಿಟ್ಟಿರುವಂಥ ಕೆಲಸಗಳನ್ನು ಕೂಡ ಬಹಳ ಮುತುವರ್ಜಿಯಿಂದ ಮಾಡ್ತೀರಿ. ಅಲ್ಲೇ ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ. ಇನ್ನು ಯಾವ ವ್ಯಕ್ತಿ ನಮಗೆ ಸಹಾಯ ಮಾಡಲ್ಲ ಅಂತ ಅಂದ್ಕೊಂಡಿದ್ದೇವೋ ಆ ವ್ಯಕ್ತಿಯಿಂದಲೇ ಈ ದಿನ ನಿಮಗೆ ಸಹಾಯ ಸಿಕ್ಕುವಂಥದ್ದು ಕೂಡ ಇರುತ್ತೆ. ಇನ್ನು ವಿಶೇಷವಾಗಿ ಈ ದಿನ ಮನೆಯಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಎಲ್ಲ ರೀತಿಯ ಸಹಕಾರ ಮನೋಭಾವ ಇರುವಂಥವರು ಇರ್ತಾರೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ, ನಿಮ್ಮ ಅಭಿಪ್ರಾಯಗಳಿಗೆ ತುಂಬು ಸ್ವಾಗತ ಅನ್ನುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಹೊಸ ವಸ್ತುವನ್ನು, ಹೊಸ ವಾಹನವನ್ನು, ಯಾವುದೋ ಒಂದು ಹೊಸತನ್ನು ಖರೀದಿ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ಆತ್ಮವಿಶ್ವಾಸ ತುಂಬ ಚೆನ್ನಾಗಿದೆ. ಅದರಲ್ಲೂ ಯಾವುದೇ ಗೊತ್ತಿಲ್ಲದ ವಿಚಾರವನ್ನು ಕೂಡ ಗೊತ್ತು ಮಾಡಿಕೊಂಡು ಮುಂದುವರಿಯುವಂಥ ಒಂದು ತಾಳ್ಮೆ ಇದೆ. ಇನ್ನು ಈ ದಿನದಲ್ಲಿ ಪ್ರಮುಖ ವ್ಯಕ್ತಿಗಳೊಂದಿಗಿನ ಪರಿಚಯಗಳು ಹೆಚ್ಚಾಗುವಂಥದ್ದು ಕೂಡ ಇದೆ. ಇದರಿಂದ ಒಂದು ಮಾತುಕತೆ, ಹಾಗೆ ಸಮಾಜದಲ್ಲಿ ವಿಶೇಷ ಗೌರವ ಸ್ಥಾನಮಾನವನ್ನು ಪಡ್ಕೊಳ್ಳುವಂಥ ವಿಚಾರಗಳು ಕೂಡ ಸೇರ್ಪಡೆಯಾಗಿದೆ ಈ ದಿನದಲ್ಲಿ. ಹಾಗೆ ವ್ಯಾಪಾರ, ವ್ಯವಹಾರ, ಉದ್ಯೋಗ ಇದರಲ್ಲಿ ನಿರೀಕ್ಷಿತ ಪ್ರಗತಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಏಕೆಂದರೆ ನಿಮ್ಮ ಶ್ರಮ ಅಷ್ಟರ ಮಟ್ಟಿಗಿದೆ. ಜೊತೆಗೆ ಈ ದಿನದ ವಿದ್ಯಮಾನಗಳೇನಿದೆ ಅದು ನಿಮಗೆ ಹೆಚ್ಚಿನ ಒಂದು ಆತ್ಮವಿಶ್ವಾಸವನ್ನು ತಂದುಕೊಡುತ್ತೆ. ಒಂದು ಕೆಲಸದಲ್ಲಿ ಆಗಿರುವಂಥ ಒಂದು ಫಲಿತಾಂಶ ಅದು ಮತ್ತೊಂದು ಕೆಲಸಕ್ಕೆ ಪ್ರೇರೇಪಣೆಯಾಗಿ ನಿಲ್ಲುವಂಥದ್ದಿದೆ. ಇದು ಸೆಲ್ಫ್ ಮೋಟಿವೇಶನ್ ಮಾಡುವಂಥ ಸಂದರ್ಭ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಇನ್ನು ಭಕ್ತಿಯಿಂದ ಈ ದಿನ ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡಿ, ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿ. ನಿಮಗೆ ಇಷ್ಟವಾದಂಥ ಗುರುಗಳ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಕೆಲವೊಂದು ಸಮಸ್ಯೆಗಳು ಎದುರಾಗುತ್ತೆ. ಅದರಲ್ಲೂ ಅನಿರೀಕ್ಷಿತ ಸಮಸ್ಯೆಗಳು, ನೀವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂಥ ರೀತಿಯಲ್ಲಿ ಸಮಸ್ಯೆಗಳು ಈ ದಿನ ನಿಮ್ಮನ್ನು ಬಾಧಿಸುತ್ತೆ. ಆ ಸಮಸ್ಯೆಗಳೇ ನಿಮ್ಮನ್ನು ಬಂಧಿಸುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಸ್ವಾತಂತ್ರ್ಯ ಅನ್ನೋಂಥದ್ದನ್ನು ಕಳ್ಕೊಳ್ತೀರಿ. ಬೇರೆಯವರಿಗಾಗಿ ಕೆಲಸ ಮಾಡ್ತೀರಿ, ಬೇರೆಯವರ ಮುಲಾಜಿಗೆ ಒಳಗಾಗ್ತೀರಿ, ದಾಕ್ಷಿಣ್ಯಕ್ಕೆ ಬಲಿಯಾಗ್ತೀರಿ ಈ ದಿನ. ಹಾಗೆ ಈ ದಿನದಲ್ಲಿ ಕೆಲವೊಂದು ಹಿತಶತ್ರುಗಳ ಕಾಟ ಬಹಳ ವಿಪರೀತ ಆಗುವಂಥದ್ದು ಕೂಡ ಇರುತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ನಿರಾಶಾದಾಯಕವಾಗಿರುತ್ತೆ. ಏನೋ ಮಾಡಲಿಕ್ಕೆ ಹೋಗ್ತೀರಿ, ಆದರೆ ಬಂಡವಾಳದ ಕೊರತೆ, ಆತ್ಮವಿಶ್ವಾಸದ ಕೊರತೆ, ಅಥವಾ ಆ ಒಂದು ಕ್ಷೇತ್ರ ಹೊಸತು, ಅಲ್ಲಿ ಏನೋ ಒಂದು ಭಯ, ಅಳುಕು, ಅಂಜಿಕೆ, ಇದರಿಂದ ಆ ಕೆಲಸವನ್ನೇ ಮುಂದೂಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಈ ದಿನ ನಿಮ್ಮ ವೃತ್ತಿ, ನಿಮ್ಮ ವ್ಯಾಪಾರ ಸ್ವಲ್ಪ ನಿಧಾನವಾಗಿ ಸಾಗ್ತಾ ಇರುತ್ತೆ. ಜೊತೆಗೆ ಒಂದು ಕಡೆ ಆರೋಗ್ಯ ಸಮಸ್ಯೆಯೂ ಕೂಡ ಬರುವಂಥದ್ದು ಇದೆ. ಅದರಲ್ಲೂ ದೀರ್ಘಕಾಲದಿಂದ ನೀವು ಮರೆತಿದ್ದಂತಹ ಒಂದು ವಿಚಾರ ಈ ದಿನ ಇದ್ದಕ್ಕಿದ್ದ ಹಾಗೇ ಜ್ಞಾಪಕಕ್ಕೆ ಬರುತ್ತೆ. ಹಾಗೆ ನಿಮ್ಮ ಮಕ್ಕಳ ವಿಚಾರದಲ್ಲೂ ಕೂಡ ಈ ದಿನ ಏನಾದರೂ ಒಂದು ಮಾಡಬೇಕು, ಏನಾದರೂ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ತುಡಿತ ಜಾಸ್ತಿ ಇರುತ್ತೆ. ಆದರೆ ಆ ಒಂದು ಸಂದರ್ಭದಲ್ಲಿ ನೀವು ಕ್ರಿಯಾಶೀಲರಾಗಲಿಕ್ಕೆ ಹೆಚ್ಚಿನ ಸಮಸ್ಯೆಗಳು ಎದುರಿಗೆ ಬರುವಂಥದ್ದು ಕೂಡ ಇದೆ. ಹಾಗಾಗಿ ಈ ಸಣ್ಣ ಪುಟ್ಟ ಅಡೆತಡೆಗಳನ್ನು ನಿವಾರಣೆ ಮಾಡ್ಬೋದು. ದೊಡ್ಡ ಸಮಸ್ಯೆ ಏನಾದರೂ ಬಂದರೆ ಅದಕ್ಕೆ ಈ ಜ್ಯೋತಿಷ್ಯ ಶಾಸ್ತ್ರದಂತೆ ಪರಿಹಾರವನ್ನು ಮಾಡಿಕೊಳ್ಳಲೇಬೇಕಾಗತ್ತೆ. ಹಾಗಾಗಿ ಅಂಥ ಒಂದು ನಿಟ್ಟಿನಲ್ಲಿ ಈ ದಿನ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಯಾವುದೂ ಯೋಜನೆ ನಡೀತಾ ಇಲ್ಲ, ಯಾವುದೇ ಕೆಲಸ ಕಾರ್ಯ ಒಳ್ಳೆಯ ಫಲಿತಾಂಶವನ್ನು ತರ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಹುಡುಕುವಂಥ ಒಂದು ಪ್ರಯತ್ನ ಮಾಡಿ. ಎಷ್ಟೋ ಸಮಯ ಹುಡುಕೋದೇ ಇಲ್ಲ, ಕಾರಣ ಎಲ್ಲಿ ಉದ್ಭವ ಆಯಿತು, ಹೇಗೆ ಆ ಸಮಸ್ಯೆ ಬಂತು, ಅದನ್ನು ಹೇಗೆ ನಿವಾರಣೆ ಮಾಡಿಕೊಳ್ಬೇಕು ಅನ್ನೋಂಥದ್ರ ಬಗ್ಗೆ ಹೆಚ್ಚಿನ ಒಂದು ಕಸರತ್ತು ಮಾಡಲ್ಲ. ಹಾಗಾಗಿನೇ ಈ ದಿನ ನೀವು ಅಂಥ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳಿ, ಅದ್ಭುತವಾದಂಥ ಜಯ ಪ್ರಾಪ್ತಿಯಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿ, ಮಹಾವಿಷ್ಣುವನ್ನು ಆರಾಧನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 11ನೇ ಮನೆಯಲ್ಲಿ ಚಂದ್ರ ಅಂದರೆ ಹೊಸ ಕಾರ್ಯಗಳಿಗೆ ಚಾಲನೆ ಮಾಡಿದಂತೆಯೇ. ಏನೋ ಒಂದು ಹೊಸತು ಅನ್ನುವಂಥದ್ದು ನಿಮಗೆ ಇದೆ. ಹಾಗಾಗಿನೇ ನೀವು ಮನೆಯನ್ನು ಬಿಟ್ಟು, ನಿಮ್ಮ ಊರನ್ನು ಬಿಟ್ಟು ಕೆಲಕಾಲ ಎಲ್ಲೋ ಒಂದು ಕಡೆ ಕಾಣದ ಪ್ರದೇಶದಲ್ಲಿ ಇರುವಂಥ ಸಂದರ್ಭ ಇದೆ. ಯಾಕಾಗಿ ನಿಮ್ಮ ಒಂದು ಯೋಗಕ್ಷೇಮವನ್ನು
ನೀವು ವಿಚಾರ ಮಾಡಿಕೊಳ್ಬೇಕು. ನೀವು ಅದನ್ನು ಫುಲ್ಫಿಲ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ಇತರರಿಗೆ ಅಗತ್ಯಕ್ಕೆ ತಕ್ಕಂತೆ ಒಂದು ಸಹಾಯ ಮಾಡುವಂಥ ಮನಸ್ಥಿತಿಯನ್ನು ಇಟ್ಕೊಳ್ಳಿ. ಶಕ್ತಿ ಮೀರಿ ನೀವು ಸಹಾಯ ಮಾಡಬೇಕು ಅನ್ನುವಂಥದ್ದೇನಿಲ್ಲ. ಹಾಗಾಗಿ ನಿಮ್ಮ ಶಕ್ತಿ ಪರ್ಮಿಟ್ ಮಾಡದಷ್ಟೇ ಕೆಲಸವನ್ನು ಮಾಡಿ. ಹಾಗೆ ಮಾಡುವಂಥ ಕೆಲಸದಲ್ಲಿ ತೀವ್ರವಾದಂತಹ ನಂಬಿಕೆಯನ್ನು ಇಟ್ಕೊಂಡು ಮಾಡಿ. ಇನ್ನು ವ್ಯವಹಾರ ಸ್ವಲ್ಪ ಲಾಭದಾಯಕವಾಗೇನೋ ನಡೆಯುತ್ತೆ, ಆದರೆ ಕೈ ತುಂಬ ಹಣ ಬರಲ್ಲ. ಇವತ್ತಲ್ಲ ನಾಳೆ ಆ ಒಂದು ವ್ಯಾಪಾರಿ ಮನೋಭಾವ ಏನಿದೆ ಅದು ದ್ವಿಗುಣ ಆಗುವಂಥದ್ದು. ಹಾಗೆ ವ್ಯಾಪಾರದಲ್ಲಿ ಒಂದು ಅಪ್ಡೇಟ್ ಮಾಡ್ಕೊಳ್ತೀರಿ, ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ತೀರಿ. ಹಾಗಾಗಿ ನಿಮ್ಮ ಲಾಭ ಇಮ್ಮಡಿಯಾಗುವಂಥ ಸಾಧ್ಯತೆ ಮುಂದೆ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಮನರಂಜನಾ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಳುವಂಥದ್ದು, ಎಲ್ಲೋ ಒಂದು ಕಡೆ ಒಂದು ಪುಟ್ಟ ಪ್ರಯಾಣ ಮಾಡುವಂಥದ್ದು, ದೇವಾಲಯ ದರ್ಶನ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ಯಾವುದೇ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರೂ ಕೂಡ ಅದರಲ್ಲಿ ಒಂದು ಅದೃಷ್ಟ ಇದೆ, ಅದು ನಿಮಗೆ ಒಳ್ಳೆಯ ಫಲಿತಾಂಶವನ್ನು ತಂದುಕೊಡುತ್ತೆ. ಇನ್ನು ಈ ದಿನ ನಿಮ್ಮ ಸ್ವಂತದ ವಿವೇಚನಾ ಶಕ್ತಿಯಿಂದಲೇ ಮುಂದುವರಿಬೇಕಾಗತ್ತೆ. ಆಯ್ಕೆ ನಿಮ್ಮದೇ ಇರುವಂಥದ್ದು. ಹಾಗಾಗಿ 2-3 ಆಪ್ಷನ್ಸ್ ಈ ದಿನ ಇರುವಂಥದ್ದು. ಅದರಲ್ಲಿ ಯಾವುದು ಸೂಕ್ತ ಅನ್ನುವಂಥದ್ದನ್ನು ನೋಡಿ ನೀವು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸಾಧಾರಣವಾದಂಥ ಮನೆಯ ವಾತಾವರಣ ಏನಿದೆ ಅದನ್ನು ಈ ದಿನ ಸ್ವಲ್ಪ ಚೇತೋಹಾರಿಯಾಗಿ ಮಾಡ್ಬೋದು, ಅದನ್ನು ಆಕ್ಟಿವೇಟ್ ಮಾಡ್ಬೋದು. ಅದಕ್ಕೆ ಕಾರಣ ಇದೆ, ಅದನ್ನು ಹುಡುಕುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿಯವರಿಗೆ ಈ ದಿನ ಕರ್ಮಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅಂದರೆ 10ನೇ ಮನೆಯಲ್ಲಿ ಚಂದ್ರ ಅಂದರೆ ಬಹಳ ವಿಶೇಷವಾಗಿ ಕೆಲಸ ಕಾರ್ಯಗಳನ್ನು ನೀವು ಆರಂಭ ಮಾಡುವಂಥದ್ದು ಇದೆ. ಇನ್ನು ಸಾಲಗಾರರಿಂದ ಬರಬೇಕಾದಂಥ ಹಣ ಸಕಾಲಕ್ಕೆ ಬರಲ್ಲ, ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಪ್ರಯತ್ನ ಅನ್ನುವಂಥದ್ದು ಕೂಡ ಇದೆ. ಒಟ್ಟಾರೆ ಹೇಳಿದ ಸಮಯಕ್ಕೆ ಅಥವಾ ಹೇಳಿದ ಒಂದು ರೀತಿ ನೀತಿಗಳಿಗೆ ಯಾರೂ ಕೂಡ ಬದ್ಧರಾಗಲ್ಲ. ಹಾಗಾಗಿನೇ ಈ ಮೋಸ ಮಾಡುವಂಥ ಜನಗಳ ಮಧ್ಯದಲ್ಲಿ ಈ ದಿನ ಪ್ರಾಮಾಣಿಕತೆಗೆ ಅಷ್ಟೊಂದು ಬೆಲೆ ಇರಲ್ಲ. ಆದರೂ ಕೂಡ ಪ್ರಾಮಾಣಿಕತೆಯನ್ನು ಮರಿಬಾರದು ಅನ್ನುವಂಥದ್ದೇ ನಿಮ್ಮ ಹಠ. ಅಂತಹ ದ್ವಂದ್ವಗಳಲ್ಲೇ ಈ ದಿನದ ಕೆಲಸಗಳು ಆರಂಭ ಆಗುವಂಥದ್ದು ಕೂಡ ಇದೆ. ಇನ್ನು ಆಧ್ಯಾತ್ಮಿಕ ವಿಚಾರದಲ್ಲಿ ನಿಮ್ಮ ಮನಸ್ಸು ಕೇಂದ್ರೀಕರಣ ಆಗ್ತಾ ಇದೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಸಂತೋಷದಿಂದ ಕಾಲ ಕಳೆಯುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಆದರೆ ನಿಮ್ಮ ಕೆಲಸದಲ್ಲಿ ಮಾತ್ರ ಸ್ವಲ್ಪ ಸ್ಪರ್ಧಿಗಳ ಒಂದು ಅವಘಡ ಇರುತ್ತೆ, ಜಾಗ್ರತೆ. ಸ್ಪರ್ಧಿಗಳು ಹೆಚ್ಚಾಗದಂತೆ ನೋಡ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಸಾಧಾರಣವಾಗಿ ಮನೆಯ ವಾತಾವರಣ ಸಂತೋಷದಾಯಕವಾಗಿಯೇ ಇರುತ್ತೆ, ಆದರೆ ನೀವಾಗಿ ಮಾಡಿಕೊಳ್ಳುವಂತಹ ಕೆಲವು ತಪ್ಪುಗಳಿಂದ ಮನಸ್ತಾಪಗಳಾಗ್ಬೋದು, ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳುವಂಥದ್ದು. ಹಾಗೆ ನಿಮ್ಮ ನೆಚ್ಚಿನ ಗುರುಗಳನ್ನು ಈ ದಿನ ದರ್ಶನ ಮಾಡಿ, ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ, ಸಾಯಿಬಾಬಾರ ದರ್ಶನ ಮಾಡಿಕೊಳ್ಳಿ, ಹಾಗೆ ದಕ್ಷಿಣ ಮೂರ್ತಿಗಳ ದರ್ಶನ ಮಾಡಿಕೊಳ್ಳಿ. ಹಾಗೆ ವಿಶೇಷವಾಗಿ ಸರಸ್ವತಿ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದನ್ನು ಮಾಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಅದರಲ್ಲೂ ವಿದ್ಯಾರ್ಥಿಗಳಿದ್ದರೆ ಈ ದಿನ ಬಹಳ ಅದ್ಭುತವಾದಂಥ ಅವಕಾಶಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಇನ್ನು ಮನೆಯಲ್ಲಿ ಈ ದಿನ ನಿಮಗೆ ನಿಮ್ಮ ಮಾತಿಗೆ ಗೌರವ ಏನೋ ಇದೆ, ಆದರೆ ಸಮಾಜದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಲ್ಲಿ ಈ ದಿನ ಸ್ವಲ್ಪ ಒತ್ತಡಗಳು ಕೂಡ ಇರುವಂಥದ್ದಿದೆ. ಹಾಗಾಗಿ ಒತ್ತಡವನ್ನು ಈ ದಿನ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ನಿಮಗೆ ಇಷ್ಟ ಆಗಿರುವಂಥ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ 9ರಲ್ಲಿ ಚಂದ್ರ ಇದ್ದಾಗ ಕೆಲವು ಕೆಲಸಗಳು ಮುಂದೂಡಲ್ಪಡುವಂಥದ್ದು. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಕೆಲಸದ ಆರಂಭವೇ ಆಗಲ್ಲ, ಏನೋ ಒಂದು ಅಡಚಣೆಗಳು ಇರುತ್ತೆ. ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ತುಂಬ ಇರುತ್ತೆ. ಇನ್ನು ಈ ದಿನ ಸಾಲ ಸೋಲ ಮಾಡುವಂಥ ಪರಿಸ್ಥಿತಿ ಕೂಡ ಬರ್ಬೋದು. ಯಾಕೆಂದರೆ ವಿವೇಚನೆ ಇಲ್ಲದಂತಹ ತೀರ್ಮಾನ ಈ ದಿನ ನಿಮಗೆ ಹಣದ ಅಗತ್ಯತೆ ತುಂಬ ಇರುವಂಥ ರೀತಿಯಲ್ಲಿ ಒತ್ತಡಗಳು ಸೃಷ್ಟಿಯಾಗ್ಬಿಡುತ್ತೆ. ಇನ್ನು ಈ ದಿನ ದೂರದ ಪ್ರಯಾಣದ ಸೂಚನೆ ಕೂಡ ಇದೆ, ಆದರೆ ಪ್ರಯಾಣ ನಿಮಗೆ ಅಷ್ಟಾಗಿ ಸೌಖ್ಯವನ್ನು ತರಲ್ಲ. ಇನ್ನು ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಈ ದಿನ ಕಾಳಜಿ ಏನೋ ಇದೆ, ಆದರೆ
ಈ ಆರೋಗ್ಯದ ಬಾಪ್ತಿಗೆ ಈ ದಿನ ಹೆಚ್ಚು ಹಣ ಕೂಡ ಖರ್ಚಾಗುವಂಥದ್ದು ಇದೆ. ಇನ್ನು ಈ ದಿನ ಆರೋಗ್ಯದ ಕಡೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಹಾಗೆ ಈ ದಿನ ಸಮಸ್ಯೆಯ ಮೂಲ ಯಾವುದಿದೆ ಅನ್ನುವಂಥದ್ದನ್ನು ತಿಳಿಯುವ ಪ್ರಯತ್ನದಲ್ಲೇ ಇರ್ತೀರಿ. ಹಾಗೆ ಬೇರೆಯವರು ಕೊಡುವಂತಹ ಸಲಹೆ ಮಾರ್ಗದರ್ಶನವನ್ನು ಅಷ್ಟಾಗಿ ನಂಬಲ್ಲ. ಏಕೆಂದರೆ ಎಲ್ಲೋ ಒಂದು ಕಡೆ ನಿಮಗೆ ನಂಬಿಕೆಗೆ ದ್ರೋಹ ಆಗಿದೆ, ನಂಬಿಕೆಗೆ ಅರ್ಹವಾದಂತಹ ಒಂದು ಬಲವಾದ ಪೆಟ್ಟು ಬಿದ್ದಿದೆ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಹೆಚ್ಚಿನ ಆಲೋಚನೆ ಮಾಡುವಂಥದ್ದು, ಕೆಲವೊಮ್ಮೆ ಅನುಮಾನ ಪಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನ ಕೆಲಸದಲ್ಲಿ ಸ್ಪರ್ಧಿಗಳು ತುಂಬ ಇದ್ದಾರೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನಡುವೆ ನಿಮ್ಮ ಎಲ್ಲ ದೋಷಗಳನ್ನು, ನಿಮ್ಮ ವೀಕ್ನೆಸ್ಗಳನ್ನು ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಹಾಗೆ ಈ ದಿನ ಸಣ್ಣ ಪ್ರಮಾಣದ ಪ್ರವಾಸ ಮಾಡುವಂಥದ್ದು, ಹಾಗೆ ಮನೆಗೆ ಬೇಕಾದಂತಹ ಕೆಲವು ಸಾಮಗ್ರಿಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಆದರೆ ನಿಮ್ಮ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ, ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಇಲ್ಲಿ 8ರಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಸ್ವಲ್ಪ ವೇದನೆ ಉಂಟಾಗುತ್ತೆ, ಎಲ್ಲೋ ಒಂದು ಕಡೆ ಅಸ್ಥಿರವಾದಂಥ ಭಾವನೆ ಇರುತ್ತೆ. ಹಾಗಾಗಿನೇ ನಿಮಗೆ ಮುಂದಿನ ಭವಿಷ್ಯ ಕೂಡ ಒಂದು ರೀತಿಯಲ್ಲಿ ಭಯವನ್ನು ಹುಟ್ಟಿಸುವಂಥ ರೀತಿಯಲ್ಲಿರುತ್ತೆ. ಅಂದರೆ ನಾಳೆ ಹೇಗೆ ಏನೋ ಅನ್ನುವಂಥ ಆತಂಕ ಮನೆ ಮಾಡಿರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ನಿರಾಸೆ ಉಂಟಾಗುವಂಥ ಸಂದರ್ಭ. ಬೇರೆಯವರಿಂದ ಏನೋ ನಿರೀಕ್ಷೆ ಮಾಡ್ತೀರಿ, ಆದರೆ ಅದು ಸಕಾಲಕ್ಕೆ ಬರಲ್ಲ, ಬರುವ ಸೂಚನೆಗಳು ಕೂಡ ಕಾಣಿಸಲ್ಲ. ಹಾಗಾಗಿನೇ ಈ ದಿನ ನಿಮ್ಮನ್ನು ನೀವೇ ಶಪಿಸಿಕೊಳ್ಳುವಂಥದ್ದು, ನತದೃಷ್ಟ ನಾನು ಅಂತ ಹೇಳಿ ನೀವೇ ಅಂದ್ಕೊಂಡು ಬಿಡ್ತೀರಿ. ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ದಿನ ಇರಬೇಕಾಗತ್ತೆ. ಹಾಗೆ ಈ ದಿನ ಸ್ವಲ್ಪ ಬೇಜವಾಬ್ದಾರಿ ಇರುವಂಥದ್ದು ಕೂಡ ಇದೆ. ಇದರಿಂದ ಕೆಲಸ ಕಾರ್ಯಗಳು ಆದರೆ ಆಯಿತು, ಹೋದರೆ ಹೋಯಿತು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಇರುತ್ತೆ. ಹಾಗಾಗಿನೇ ಈ ದಿನ ಶುಭ ಸುದ್ದಿಯನ್ನು, ಲಾಭದ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ವಾತಾವರಣ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ನಿಮಗೆ ವಾಹನದಿಂದ ಅಷ್ಟೊಂದು ಸೌಖ್ಯ ಈ ದಿನ ಇಲ್ಲ. ಇನ್ನು ಈ ದಿನ ನಿರುದ್ಯೋಗಿಗಳು ಪಡುವಂಥ ಒಂದು ಪಾಡು ಬವಣೆ ಏನಿದೆ ಅದು ನಿಮ್ಮ ಅನುಭವಕ್ಕೂ ಕೂಡ ಬರುವಂಥದ್ದು ಇದೆ. ಹಾಗಾಗಿನೇ ಈ ಉದ್ಯೋಗ ಆಗಲಿ ವ್ಯಾಪಾರ ವ್ಯವಹಾರಗಳಾಗಲಿ ಬಹಳ ಶ್ರದ್ಧೆಯಿಂದ ನೀವು ಮುಂದುವರಿಸಬೇಕಾಗತ್ತೆ. ಯಾವುದನ್ನೂ ಕೂಡ ಈ ದಿನ ನೀವು ಮೇಲ್ನೋಟಕ್ಕೆ ಸರಿ ಅನಿಸಿದ್ರೆ ಅದನ್ನು ಒಪ್ಪಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಈ ದಿನ ಕೆಲವು ನೆಂಟರಿಷ್ಟರ ಆಗಮನ ನಿಮಗೆ ಸ್ವಲ್ಪ ಕಸಿವಿಸಿಯನ್ನು ತರುವಂಥದ್ದು ಕೂಡ ಇದೆ. ಅಷ್ಟು ಸಮಾಧಾನ ಇಲ್ಲ, ಆದರೂ ಕೂಡ ಅದು ಆ ಸನ್ನಿವೇಶ ನಿಮಗೆ ಬಿಸಿ ತುಪ್ಪದಂತೆ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಂತೋಷದ ದಿನ, ತುಂಬ ಕುತೂಹಲ ಇರುವಂಥ ದಿನ. ಯಾಕೆಂದರೆ ಈ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 7ನೇ ಮನೆಯಲ್ಲಿ ಚಂದ್ರ ಇದ್ದರೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವು ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಮಾತು, ಅವರ ಮಾತು ಈ ದಿನ ನಿಮಗೆ ಒಂದು ರೀತಿಯಲ್ಲಿ ಒತ್ತಡದ ಜೀವನದ ಬದಲಾಗಿ ಸಂತೋಷದ ಜೀವನವನ್ನು ತರುತ್ತೆ. ಹಾಗೆ ಈ ದಿನ ತುಂಬ ಪ್ರೋತ್ಸಾಹದಾಯಕವಾದಂಥ ಮಾತುಗಳನ್ನು ಕೇಳ್ತೀರಿ. ಯಾರದ್ದೋ ಮಾತಿನಲ್ಲಿ ವಿಶ್ವಾಸ ಇದೆ, ಒಂದು ಭರವಸೆ ಇದೆ, ನಂಬಿಕೆ ಇದೆ. ಅಂಥ ಮಾತು ಈ ದಿನ ನಿಮಗೆ ಪ್ರೇರಣೆಯಾಗಿ ನಿಲ್ಲುತ್ತೆ. ಅದೇ ಒಂದು ರೀತಿಯಲ್ಲಿ ಮೋಟಿವೇಶನ್ ನಿಮಗೆ. ಹಾಗಾಗಿ ಬೇರೆಯವರ ಮಾತಿನಲ್ಲಿ ವಿಶೇಷ ಅರ್ಥಗಳನ್ನು ಗ್ರಹಿಸುವಂಥದ್ದು ಕೂಡ ಇದೆ. ಒಂದು ಮಾತಾಡಿದ್ರೆ ಅದರಲ್ಲಿ ಏನೇನೋ ಅರ್ಥಗಳಿದೆ ಅಂತಲೇ ಲೆಕ್ಕಾಚಾರ ಮಾಡುವಂಥ ಸ್ವಭಾವ ಈ ದಿನ ಇರುತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ನಿಮಗೆ ಶುಭ ಸುದ್ದಿ ಒಂದೊಂದು ಸಿಕ್ಕುವಂಥದ್ದು, ಒಟ್ಟಾರೆ ಸಮಾಧಾನ ಇದೆ. ನೀವು ಮಾಡುವಂಥ ಪ್ರಯತ್ನದಲ್ಲಿ ತುಂಬ ಪಾಸಿಟಿವ್ ಆಗಿರುವಂಥ ಫಲಿತಾಂಶಗಳು ಬರ್ತಾ ಇದೆ. ಅದು ಕುಟುಂಬಕ್ಕೆ ನೆರವಾಗುತ್ತೆ, ನಾಳಿನ ಬದುಕಿಗೆ ಅದು ದಾರಿದೀಪವಾಗಿ ನಿಲ್ಲತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ದಿನದ ವಾತಾವರಣ ತುಂಬ ಅನುಕೂಲಕರವಾಗಿ ಇರುವಂಥದ್ದು.
ಹಾಗೆ ಕೆಲವು ವಸ್ತುಗಳನ್ನು ಖರೀದಿ ಮಾಡ್ತೀರಿ, ಕೆಲವು ಸಾಮಗ್ರಿಗಳ ಮೇಲೆ ತುಂಬ ಇಷ್ಟ, ತುಂಬ ಪ್ರೀತಿ, ಅದನ್ನು ನಿಮ್ಮದಾಗಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಿಮಗಿರುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸಕಾರಾತ್ಮಕ ಮನೋಭಾವವನ್ನು ತಳೀತೀರಿ, ಪಾಸಿಟಿವ್ ಆಗಿರ್ತೀರಿ. ಅದೇ ನಿಮ್ಮ ಸ್ಟ್ರೆಂತು, ಅದೇ ನಿಮ್ಮ ಈ ದಿನ ನಿಮ್ಮ ಶಕ್ತಿ ಅದು. ಹಾಗೆ ಈ ದಿನ ಅನಗತ್ಯ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಜಾಗ್ರತೆ ಅಗತ್ಯ ಇದೆ. ಇನ್ನು ಭವಿಷ್ಯಕ್ಕಾಗಿ ಸ್ವಲ್ಪ ಉಳಿತಾಯದ ಒಂದು ಅಗತ್ಯ ಕೂಡ ಕಾಣಿಸ್ತಾ ಇದೆ. ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗತ್ತೆ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಶತ್ರುಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ದಿನ ಶತ್ರುಗಳನ್ನು ನೀವು ಹಿಮ್ಮೆಟ್ಟಿಸುವಂಥ ಸಾಧ್ಯತೆ ಇದೆ. ನಿಮ್ಮ ಮಾತಿನಿಂದ, ನಿಮ್ಮ ಕೆಲಸದ ವೈಖರಿಯಿಂದ ಈ ದಿನ ಶತ್ರುಗಳನ್ನು ದೂರ ಇಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀರಿ. ಹಾಗೆ ಈ ದಿನ ಜವಾಬ್ದಾರಿಯ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ತುಡಿತ ಜಾಸ್ತಿ ಇದೆ. ತುದಿಗಾಲಲ್ಲಿ ನಿಂತಿರ್ತೀರಿ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ದೃಷ್ಟಿ ಗುರಿಯತ್ತ ಇರಬೇಕಷ್ಟೇ. ಆದರೆ ನಿಮ್ಮ ಸ್ನೇಹಿತರೋ ಮಿತ್ರರೋ ನಿಮ್ಮನ್ನು ಈ ದಿನ ದಿಕ್ಕು ತಪ್ಪಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಸ್ನೇಹಿತರ ಒಂದು ಸಲಹೆಗಾಗಲಿ ಅವರ ಪ್ರಯತ್ನಕ್ಕಾಗಲಿ ಈ ದಿನ ನೀವು ಸ್ಪಂದಿಸಬೇಡಿ. ಇನ್ನು ಈ ದಿನದಲ್ಲಿ ಒಂದು ದೊಡ್ಡ ಮೊತ್ತದ ವ್ಯವಹಾರದಿಂದ ದೂರ ಇರುವಂಥ ಒಂದು ಸಂದರ್ಭ ಒದಗಿ ಬರ್ತಾ ಇದೆ. ಹಾಗಾಗಿ ಎಲ್ಲವನ್ನೂ ಕೂಡ ಮೇಲ್ನೋಟಕ್ಕೆ ಸರಿ ಇದೆ ಅಂತ ಹೇಳಿ ಒಪ್ಪಿಕೊಂಡ್ರೂ ಅದು ಮುಂದೆ ನಿಮಗೆ ಭಾರಿ ನಷ್ಟವನ್ನು ತರುತ್ತೆ. ಹಾಗಾಗಿ ಪ್ರತಿ ವಿಚಾರದಲ್ಲೂ ಕೂಡ ಈ ದಿನ ಸ್ವಲ್ಪ ಸಾಧಕ ಬಾಧಕಗಳನ್ನು ನೋಡಿಕೊಂಡೇ ಮುಂದುವರಿಬೇಕಾಗುತ್ತೆ. ಹಾಗೆ ಯಾವುದೇ ವಿಚಾರಕ್ಕೂ ಕೂಡ ಈ ದಿನ ಎಸ್ ಅಂತ ಹೇಳಬೇಡಿ, ಆಯಿತು ನೋಡೋಣ ಅನ್ನೋಂಥ ಒಂದು ಮಾತು ನಿಮ್ಮಿಂದ ಬರಬೇಕಾಗತ್ತೆ. ಹಾಗಾಗಿ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ನಿಮ್ಮ ತೀರ್ಮಾನ ಇದ್ದಾಗ ಅದನ್ನು ಪುನರ್ ಪರಿಶೀಲನೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕತ್ತೆ. ಮತ್ತೊಮ್ಮೆ ಯೋಚನೆ ಮಾಡುವಂಥ ಒಂದು ಕಾಲಾವಕಾಶ ಸಿಕ್ಕತ್ತೆ. ಅದರಲ್ಲಿ ನೀವು ಒಂದು ಪ್ರಬುದ್ಧವಾದ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗತ್ತೆ. ಇನ್ನು ಈ ದಿನ ರಾಜಕೀಯ ಮುಖಂಡರ ಜೊತೆಯಲ್ಲಿ ಸ್ವಲ್ಪ ಪರಿಚಯಗಳು ಆಗುವಂಥದ್ದು, ಎಲ್ಲ ಒಂದು ಕಡೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಈ ದಿನ ಸ್ವಲ್ಪ ಇನ್ಫ್ಲೂಯೆನ್ಸ್ ಬೇಕಾಗುತ್ತೆ, ಸ್ವಲ್ಪ ಪ್ರಭಾವ ಅನ್ನುವಂಥದ್ದು ಬೇಕು. ಅದಕ್ಕಾಗಿಯೇ ಯಾರಿಂದ ಅದನ್ನು ಪಡ್ಕೊಳ್ಬೋದು ಅನ್ನೋಂಥ ಲೆಕ್ಕಾಚಾರದಲ್ಲೂ ಕೂಡ ಈ ದಿನ ಇರ್ತೀರಿ. ಹಾಗೆ ಈ ದಿನ ನಿಮ್ಮ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು ಏನಾದರೂ ಇದ್ದರೆ ಅದರ ಕಡೆ ಕೂಡಲೇ ಗಮನ ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 5ನೇ ಮನೆ. ಹಾಗಾಗಿಯೇ ಈ ದಿನ ಕುಟುಂಬದ ವಿದ್ಯಮಾನಗಳು ಸ್ವಲ್ಪ ಬೇಸರವನ್ನು ತರಿಸುತ್ತೆ. ಎಲ್ಲವೂ ಕೂಡ ನಿಮ್ಮಂತೆಯೇ ಆಗಬೇಕು ಅನ್ನುವಂಥ ಹಠದ ಸ್ವಭಾವವನ್ನು ಈ ದಿನ ಸ್ವಲ್ಪ ಬಿಡಬೇಕಾಗತ್ತೆ, ಸ್ವಲ್ಪ ಸಡಿಲ ಮಾಡಬೇಕಾಗತ್ತೆ. ಹಾಗಾಗಿ ಬೇರೆಯವರ ಒಂದು ಅಭಿಪ್ರಾಯಕ್ಕೂ ಕೂಡ ಈ ದಿನ ಮನ್ನಣೆಯನ್ನು ಕೊಡುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಮನೆಯ ಹೊರಗೆ ಪರಿಸ್ಥಿತಿಗಳು ನಿಮಗೆ ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡ್ಬೋದು. ಕೆಲವು ಪರಿಚಿತರ ಭೇಟಿಯಾಗುವಂಥದ್ದು, ಆ ಭೇಟಿಯ ಸಂದರ್ಭದಲ್ಲಿ ಈ ಮಾತುಕತೆ ಏನಿದೆ ಅದು ನಿಮಗೆ ಸ್ವಲ್ಪ ದುಬಾರಿ ಅನಿಸುತ್ತೆ. ಜನ ಯಾಕೆ ಅಷ್ಟು ಮಾತಾಡ್ತಾರೆ, ಮೌನವಾಗಿರಬಾರ್ದಾ ಅನ್ನೋಷ್ಟು ಈ ದಿನ ಮಾತನ್ನು ಕೇಳಿಸ್ಕೊಳ್ತಾ ಇರ್ತೀರಿ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ನೀವು ಮಾಡುವಂಥ ಕೆಲವು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದಿದೆ. ಏಕ ಅಭಿಪ್ರಾಯ ಬರುವಂಥದ್ದು ಬಹಳ ಕಷ್ಟ ಈ ದಿನದಲ್ಲಿ. ಹಾಗಾಗಿನೇ ಕೆಲವು ಪ್ರಮುಖ ವಿಚಾರಗಳನ್ನು ಯಾವುದೇ ತೀರ್ಮಾನಕ್ಕೆ ಒಳಪಡಿಸಬೇಡಿ, ಅದನ್ನು ಇದ್ದಕ್ಕಿದ್ದ ಹಾಗೇ ನೀವು ತಟಸ್ಥಗೊಳಿಸುವಂಥದ್ದು ಉತ್ತಮ. ಇನ್ನು ಈ ದಿನದ ವಾತಾವರಣ ಸ್ವಲ್ಪ ಸಮಸ್ಯಾತ್ಮಕವಾಗೇ ಇರುತ್ತೆ. ಅಷ್ಟೊಂದು ಯಶಸ್ವಿ ಒಂದು ಸಮಯ ಅನ್ನುವಂಥದ್ದು ನಿಮಗೆ ಸಿಕ್ಕಲ್ಲ. ಎಲ್ಲದರಲ್ಲೂ ಕೂಡ ಕಷ್ಟಪಡಲೇಬೇಕಾಗತ್ತೆ, ಕಷ್ಟಪಟ್ಟೆ ನಿಮ್ಮ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ನಿಮಗೆ ಒಳ್ಳೆಯ ಪ್ರತಿಫಲ ಏನೋ ಸಿಕ್ಕತ್ತೆ, ಆದರೆ ದುಂದು ವೆಚ್ಚಕ್ಕೆ ಅವಕಾಶ ಕೊಡಬೇಡಿ. ಇನ್ನು ಈ ದಿನ ವಿನೋದಕ್ಕೆ ವಿಹಾರಕ್ಕೆ ಮಾಡುವಂಥ ಖರ್ಚಿನಲ್ಲಿ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಕೆಲವು ತಮಾಷೆಗಾಗಿ ಆರಂಭ ಆಗುವಂಥ ಒಂದು ಕೀಟಲೆಯ ಕಾರ್ಯ ಏನಿದೆ ಅದು ಈ ದಿನ ಮನಸ್ತಾಪದವರೆಗೂ ಕೂಡ ಹೋಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಯಾರನ್ನೂ ನೋಯಿಸಬೇಡಿ, ಮಾತಿನಲ್ಲಿ ಸ್ವಲ್ಪ ಮಾಧುರ್ಯ ಇರಲಿ,
ಹೊಂದಾಣಿಕೆಯ ಸ್ವಭಾವ ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇದ್ದಾನೆ. ಇದು ನಿಮಗೆ ಮಿಶ್ರ ಫಲವನ್ನು ತರುವಂಥ ಸಂದರ್ಭ. ಹಾಗೆ ಕೈಗೊಂಡಂಥ ಕೆಲಸ ಕಾರ್ಯಗಳು ಅಷ್ಟೊಂದು ಯಶಸ್ವಿಯಾಗಿ ನಡೆಯಲ್ಲ. ಎಲ್ಲೋ ಒಂದು ಕಡೆ ಕೆಲಸ ಅರ್ಧಕ್ಕೆ ನಿಲ್ಲುತ್ತೆ, ಅದಕ್ಕೆ ಪೂರಕವಾದಂಥ ಸಾಮಗ್ರಿ ಸಿಕ್ಕಲ್ಲ, ಇಲ್ಲ ಕೆಲಸ ಕಾರ್ಯಗಳು ತುಂಬ ನಿಧಾನ ವಿಳಂಬ ಉಂಟಾಗುವಂಥದ್ದು ಇರುತ್ತೆ. ಇನ್ನು ಹಣಕಾಸಿನ ಸಮಸ್ಯೆಗಳು ನಿಮಗೆ ಅರಿವಿಲ್ಲದಂತೆ ಹೆಚ್ಚಾಗ್ತಾ ಇರುತ್ತೆ. ಹಾಗಾಗಿನೇ ಈ ದಿನ ಯಾವುದೋ ಬೇಡದ ವಿಚಾರಕ್ಕೆ ಹೆಚ್ಚು ಬಂಡವಾಳ ಹಾಕುವಂಥ ಒಂದು ಹಠದ ಸ್ವಭಾವ ಕೂಡ ಕಾಣಿಸ್ತಾ ಇದೆ. ಅದು ಬೇಕೇ ಬೇಕು ಅನ್ನುವಂಥ ಒಂದು ಹಠ, ಇದರಿಂದ ನಷ್ಟಕ್ಕೆ ಕಾರಣವಾಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಧೋರಣೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳುವಂಥದ್ದು ಸೂಕ್ತ. ಇನ್ನು ಈ ದಿನ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಶ್ರಮವನ್ನು ಹೆಚ್ಚು ಹಾಕಬೇಕಾಗತ್ತೆ, ಟೈಮನ್ನು ಇನ್ವೆಸ್ಟ್ ಮಾಡಬೇಕು. ಇದೆರಡೂ ಇದ್ದಾಗ ಮಾತ್ರ ಅಲ್ಪ ಸ್ವಲ್ಪ ಯಶಸ್ಸು ಈ ದಿನ ಸಿಕ್ಕತ್ತೆ. ಇನ್ನು ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಈ ದಿನ ನಿಮ್ಮ ಮೇಲಧಿಕಾರಿಗಳಿಂದ ಅಥವಾ ನಿಮ್ಮ ಸಹೋದ್ಯೋಗಿಗಳಿಂದ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಚಟುವಟಿಕೆಯಲ್ಲೂ ಕೂಡ ಎಲ್ಲೋ ಒಂದು ಕಡೆ ಸೋಲಾಗ್ತಾ ಇದೆ, ನಷ್ಟ ಆಗ್ತಾ ಇದೆ ಅಂದರೆ ಅದಕ್ಕೆ ಕಾರ್ಯಕಾರಣ ಸಂಬಂಧವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಚಾತುರ್ಯದ ಮಾರ್ಗದಿಂದ ಒಳ್ಳೆಯ ಅಭಿಪ್ರಾಯವನ್ನು ಉಂಟು ಮಾಡ್ತೀರಿ. ನಿಮ್ಮ ಮಾತಿನಿಂದ ಬೇರೆಯವರನ್ನು ಆಕರ್ಷಣೆ ಮಾಡ್ತೀರಿ. ಅಷ್ಟರ ಮಟ್ಟಿಗೆ ಮೆಸ್ಮರೈಸ್ ಮಾಡುವಂಥ ಒಂದು ಕೈಚಳಕ, ಅಂಥ ಒಂದು ಜಾದುವಿನ ಶಕ್ತಿ ನಿಮಗಿದೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾವಿಷ್ಣುವನ್ನು ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇದ್ದಾನೆ, ಕೀರ್ತಿ ಸ್ಥಾನದಲ್ಲಿ ಚಂದ್ರ. ಹಾಗಾಗಿನೇ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಾಗಲಿ ನಿಮ್ಮ ಚಟುವಟಿಕೆಯಲ್ಲಾಗಲಿ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ವ್ಯಕ್ತವಾಗುತ್ತೆ. ನೀವು ಅಂದರೆ ಸಾಕು, ಕೆಲವರಿಗೆ ವಿಶೇಷ ಸ್ಥಾನ ಗೌರವ ಕೊಡುವಂಥ ಮನಸ್ಸು ಕೂಡ ಆಗುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಆತುರದ ನಿರ್ಣಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ಅದರಲ್ಲೂ ಏಕಮುಖವಾಗಿ ತೆಗೆದುಕೊಳ್ಳುವಂಥ ನಿರ್ಧಾರ ಸ್ವಲ್ಪ ಹಿನ್ನಡೆಯನ್ನು ತರುವಂಥದ್ದು ಇದೆ. ಇನ್ನು ಪ್ರಮುಖವಾದಂಥ ಕಾರ್ಯಗಳಲ್ಲಿ ಈ ದಿನ ಮೊದಲ ಭಾಗದಲ್ಲಿ ಪೂರ್ತಿಗೊಳಿಸುವಂಥ ಒಂದು ಪ್ರಯತ್ನ ಮಾಡಿ. ಮಧ್ಯಾಹ್ನದ ನಂತರದಲ್ಲಿ ಅದಕ್ಕೆ ಸ್ವಲ್ಪ ಶ್ರಮ ಹೆಚ್ಚಾಗ್ಬಿಡುತ್ತೆ. ಇನ್ನು ಈ ದಿನ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಗುರು ಹಿರಿಯರನ್ನು ಕೇಳಿಕೊಳ್ಳುವಂಥದ್ದು, ಅವರ ಮಾರ್ಗದರ್ಶನದಲ್ಲಿ ಮುಂದುವರಿಯುವಂಥ ಪ್ರಯತ್ನ ಇದ್ದಂಥವ್ರಿಗೆ ಖಂಡಿತ ಫಲ ಇದೆ. ಇಲ್ಲಿ ಫಲ ಹಣದ ರೂಪದಲ್ಲಿ ಸಿಕ್ಕಲ್ಲ, ಬೇರೆ ರೂಪದಲ್ಲಿ ನಿಮಗೆ ಅನುಕೂಲತೆಗಳನ್ನು ಭಗವಂತ ಕಲ್ಪಿಸುವಂಥದ್ದು ಇದೆ. ಇನ್ನು ಈ ದಿನ ಕೆಲವು ವಿಚಾರಗಳನ್ನು ಬಹಳ ಬೇಗ ಪರಿಹಾರ ಮಾಡಿಕೊಳ್ಬೇಕು, ಅದನ್ನು ಮುಂದೂಡುವಂಥ ಅಗತ್ಯ ಇಲ್ಲ. ಹಾಗಾಗಿ ಈ ದಿನ ಅದರ ಒಂದು ಸಾಧಕ ಬಾಧಕಗಳನ್ನು ನೋಡಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಬಾಲ್ಯ ಸ್ನೇಹಿತರ ಜೊತೆಯಲ್ಲಿ ಮನರಂಜನಾ ಕಾರ್ಯಕ್ರಮದಲ್ಲಿರ್ತೀರಿ. ಹಾಗೆ ನಿಮ್ಮ ಶತ್ರುಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಬಾಲ್ಯದ ನೆನಪುಗಳ ಬಗ್ಗೆ ಆಗಲಿ ಈ ದಿನ ಬಹಳ ವಿಶೇಷವಾಗಿ ಜ್ಞಾಪಕ ಶಕ್ತಿ ನಿಮಗೆ ಚೆನ್ನಾಗಿದೆ, ಮೆಮೊರಿ ಪವರ್ ಚೆನ್ನಾಗಿದೆ. ಹಾಗಾಗಿನೇ ಕೆಲವೊಂದು ಅಮೂಲ್ಯ ವಸ್ತುಗಳನ್ನು, ಅಮೂಲ್ಯ ದಾಖಲೆ ಪತ್ರಗಳನ್ನು ಈ ದಿನ ಜೋಪಾನವಾಗಿ ಇಟ್ಕೊಳ್ಳಿ. ಇಲ್ಲಿ ನಿಮ್ಮ ಮೆಮೊರಿ ನಿಮ್ಮ ಕೈ ಕೊಟ್ಬಿಡುತ್ತೆ. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸ್ವಲ್ಪ ಒತ್ತಡಗಳಿರುವಂಥ ದಿನ. ಅದರಲ್ಲೂ ದ್ವಿತೀಯದಲ್ಲಿ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ಹಣದ ವಿದ್ಯಮಾನಗಳಿಂದ ಈ ದಿನ ಸ್ವಲ್ಪ ಬೇಸರ ಆಗುತ್ತೆ, ದುಡಿಮೆ ಕಡಿಮೆ. ಹಾಗೆ ಈ ದಿನ ಬೇಡದ ವಿಚಾರಕ್ಕೆ ಹೆಚ್ಚು ಸಮಯ ಕಳೆಯುವಂಥದ್ದು ಕೂಡ ಇದೆ. ಹಾಗಾಗಿ 4 ಜನರಿಗೆ ಅನುಕೂಲವಾಗಲಿ ಅಂತ ಹೇಳಿ ಕೆಲಸ ಮಾಡಲ್ಲ, ನಿಮ್ಮ ಸ್ವಾರ್ಥತೆ ಈ ದಿನ ಪ್ರಧಾನವಾಗಿ ಕಾಣಿಸ್ಕೊಳ್ಳುತ್ತೆ. ನಿಮಗಾಗಿ ಈ ದಿನ ಕೆಲಸ ಮಾಡ್ಕೊಳ್ತೀರಿ. ನೀವು, ನಿಮ್ಮ ಕುಟುಂಬ, ಇದಕ್ಕೆ ಮಾತ್ರ ಈ ದಿನ ನೀವು ಸೀಮಿತ ಅನ್ನುವಂಥ ಒಂದು ರೀತಿಯಲ್ಲಿ ನೀವು
ವರ್ತಿಸುವಂಥದ್ದು ಕೂಡ ಇದೆ. ಇದು ಸರ್ವದಾ ಒಳ್ಳೆಯದಲ್ಲ. ಹಾಗೆ ಈ ದಿನ ದೈವಿಕ ದರ್ಶನಗಳನ್ನು ಪಡಿಬೇಕು, ದೇವರ ಆರಾಧನೆಯನ್ನು ಮಾಡಬೇಕು, ಇಂಥದ್ದಕ್ಕೆ ಮನಸ್ಸಿದೆ. ಆದರೆ ಪರಿಸ್ಥಿತಿ ಅದಕ್ಕೆ ಅನುಗುಣವಾಗಿರಲ್ಲ. ಇನ್ನು ಈ ದಿನ ಮಕ್ಕಳ ವಿಚಾರದಲ್ಲಿ, ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಈ ದಿನ ಸ್ವಲ್ಪ ಬೇಸರ ಮೂಡುವಂಥದ್ದು ಕೂಡ ಇದೆ. ಆದರೆ ಎಚ್ಚರಿಕೆ ವಹಿಸಲೇಬೇಕು ಈ ಸಂದರ್ಭ. ಇನ್ನು ಈ ದಿನ ಸಣ್ಣ ಪುಟ್ಟ ವಿವಾದಗಳು ಕೂಡ ಬಹಳ ದೊಡ್ಡದಾಗಿ ಕಾಣಿಸ್ಕೊಳ್ಳುತ್ತೆ ಈ ದಿನ. ಇನ್ನು ಈ ದಿನ ವಿಶೇಷವಾಗಿ ನೀವು ನಿಮಗೆ ಆಶಾಭಂಗ ಆಗುವಂಥದ್ದನ್ನು ತಡಿಬೇಕು. ಅದಕ್ಕಾಗಿಯೇ ಸಂಬಂಧಿಕರ ಜೊತೆಯಲ್ಲಿ, ಬಂಧುಗಳ ಜೊತೆಯಲ್ಲಿ, ಮಿತ್ರರ ಜೊತೆಯಲ್ಲಿ ಈ ದಿನ ಸ್ವಲ್ಪ ವ್ಯವಹಾರ ಪ್ರಜ್ಞೆಯಿಂದಲೇ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಪ್ರತಿಫಲ ಏನೋ ಸಿಕ್ಕತ್ತೆ. ಆದರೆ ಆ ಪ್ರತಿಫಲವನ್ನು ಅನುಭವಿಸಲಿಕ್ಕೆ ಇನ್ನೂ ಸ್ವಲ್ಪ ಸಮಯ ನೀವು ಕಾಯಬೇಕಾಗತ್ತೆ. ಈ ಹಣ್ಣು ಇನ್ನೂ ಪಕ್ವವಾಗಿಲ್ಲ. ಅದಕ್ಕಾಗಿ ಮಾಗುವವರೆಗೂ ಕೂಡ ನೀವು ತಾಳ್ಮೆಯಿಂದ ಇರುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನದ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು, ಜಾಗ್ರತೆ. ಯಾವುದೇ ವಿಚಾರದಲ್ಲೂ ಕೂಡ ಸ್ವಲ್ಪ ಅಲರ್ಟ್ ಆಗಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5.